ತಿನ್ನಲಿಕ್ಕೆ ಕೂಳು ಇಲ್ಲದ, ಗತಿ ಇಲ್ಲದ ಒಂದು ಕುಟುಂಬ ಒಂದಾನೊಂದು ಕಾಲದಲ್ಲಿ ಕೂಳುಗಾಗಿ ಅಲ್ಲಾಡ್ತಿರ್ತಕ್ಕಂಥ ಒಂದು ಕುಟುಂಬ ಈಗ ಅನೇಕ ಅನಾಥರಿಗೆ ಅನ್ನದಾನವನ್ನು ಮಾಡತಕ್ಕಂಥ ಸೌಭಾಗ್ಯವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡಿದರೆ ಆಶ್ಚರ್ಯವಾದಂಥ ಕಾರ್ಯಗಳು ಇದರಲ್ಲಿ ಮೂಡಿ ಬಂದಿದೆ. ಇಂಟ್ರೆಸ್ಟಿಂಗ್. ಇಲ್ಲಿ ಅನೇಕ ಸಂಕಟಗಳು, ಸಮಸ್ಯೆಗಳು, ಅನಿಷ್ಟಗಳು, ಮನೆಯಲ್ಲಿ ಮರಣ ಸಂಭವಿಸ್ತಾ ಇದೆ, ಮರಣದ ಮೇಲೆ ಮರಣ ಸಂಭವಿಸ್ತಾ ಇದೆ, ಜನರು ಸಾಯ್ತಾ ಇದ್ದಾರೆ, ಅರ್ಥವಾಗ್ತಾ ಇಲ್ಲ ಆ ಕುಟುಂಬಕ್ಕೆ. ತಂದೆ ಕುಟುಂಬವನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಕುಟುಂಬಕ್ಕೆ ಯಾರು ಆಶ್ರಯ ಕೊಟ್ಟರು? ಆಶ್ರಯ ಕೊಡತಕ್ಕಂಥವನು ಹೇಗೆ ಕೊಟ್ಟನು ಎಂಬುದಾಗಿ ನೋಡೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಎಷ್ಟು ಆಸಕ್ತಿಯಿಂದ ಕರ್ತನೆ ದೇವರ ವಾಕ್ಯವನ್ನು ದೇಶ ವಿದೇಶಗಳು, ಗ್ರಾಮ ಗ್ರಾಮ, ಹಳ್ಳಿ ಹಳ್ಳಿಗಳಲ್ಲಿ ನೋಡ್ತಾ ಇದ್ದಾರೆ ಕರ್ತನೆ. ಕರುಣಾಮಯನ ದೇವರೇ, ಮಹೋನ್ನತನಾದ ದೇವರೇ, ಸರ್ವೋನ್ನತನಾದ ದೇವರೇ, ನಿನಗೆ ವಂದನೆಗಳು, ಕೋಟಿ ಕೋಟಿ ನಮನಗಳು ಕರ್ತನೆ. ಹೌದು ರಾಜ, ಇವತ್ತು ಕರ್ತನೆ ಕೈ ಬಿಡಲ್ಪಟ್ಟಿದ್ದವರನ್ನು ನೀನು ಕೈ ಹಿಡಿದು ನಡೆಸತಕ್ಕಂಥವನಾಗಿದೆ ರಾಜ. ಈ ಲೋಕದಲ್ಲಿ ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದವರು ಯಾರ್ಯಾರನ್ನು ನಂಬಿಕೊಂಡಿದ್ದಾರೆ, ನಂಬಿಕೆ ಇಟ್ಟುಕೊಂಡಿದ್ದವರೇ ನಂಬಿಕಾ ದ್ರೋಹಿಗಳಾಗಿರುವಾಗ ಅಂಥವರನ್ನು ಕೂಡ ನೀನು ಕೈ ಹಿಡಿದು ನಡೆಸತಕ್ಕಂಥ ಸರ್ವೇಶ್ವರನು ಆಗಿರುವ ಯೇಸು ಕ್ರಿಸ್ತನಾಗಿದೆ ಕರ್ತನೆ. ರಾಜಾದಿರಾಜನೇ, ಜೀವನದಲ್ಲಿ ತಿಳಿಯದೆ ಅಲಿಯುತ್ತಿರ್ತಕ್ಕಂಥ ಕರ್ತನೆ, ದಾರಿ ತೋಚದೆ, ದಿಕ್ಕು ತೋಚದೆ ಬಳಲುತ್ತಿರ್ತಕ್ಕಂಥ, ಅಲಿಯುತ್ತಿರ್ತಕ್ಕಂಥ ಕುಟುಂಬಗಳಿಗೆ ಇವತ್ತು ನೀನೇ ದಾರಿಯಾಗಿ, ನೀನೇ ಅವರಿಗೆ ಬಾಳನ್ನು ಕಳ್ಕೊಂಡು ಜೀವನವೇ ಇಲ್ಲ, ಇನ್ನು ನನ್ನ ಜೀವನ ಇನ್ನು ಏನಿಲ್ಲ, ಲೈಫೇ ಇಲ್ಲ ಅನ್ನತಕ್ಕಂಡವರಿಗೆ ನೀನೇ ಜೀವವಾಗಿದ್ದು, ಜೀವನವಾಗಿದ್ದು ಕರ್ತನೆ ಅವನು ಸಂತೈಸು, ಅವರನ್ನು ರಕ್ಷಿಸು ಕರ್ತನೆ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ನಿಜವಾಗಲೂ ಕಣ್ಣಿದ್ದು ನೋಡುವ ದೇವರು ಏಸಯ್ಯ, ಕಿವಿಯಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು, ಆತನು ನಮ್ಮ ಕಣ್ಣೀರು ದುಃಖ ಬಾಧೆಗಳನ್ನು ಅರ್ಥ ಮಾಡತಕ್ಕಂಥ ಕರುಣಾಮಯನಾಗಿರ್ತಕ್ಕಂಥವನು. ತನ್ನ ಬಹುಬಲದಿಂದ, ತನ್ನ ಭುಜಬಲದಿಂದ, ಹಸ್ತದಿಂದ ನಮ್ಮನ್ನು ಕಾಪಾಡಿ ರಕ್ಷಿಸತಕ್ಕಂಥ ಯೇಸು ಕ್ರಿಸ್ತನು, ಮರಣವನ್ನು ಜಯಿಸಿರ್ತಕ್ಕಂಥ ಏಕೈಕ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಜಯವನ್ನು ಕೊಡತಕ್ಕಂಥವನು ಆತನು ಮಾತ್ರ ಎಂಬುದಾಗಿ ಕರ್ತನೆ ಇವತ್ತು ನಿನ್ನ ಜನರು ತಿಳಿದುಕೊಳ್ಳುವಂತೆ, ಆತ್ಮೀಯರು ಅರ್ಥ ಮಾಡಿಕೊಳ್ಳುವಂತೆ, ಅನೇಕ ಜನರ ಜೀವನದಲ್ಲಿ ಒಂದು ಕರ್ತನೆ ಅದ್ಭುತವಾದಂಥ ಕುತೂಹಲವನ್ನು, ಚೈತನ್ಯವನ್ನು, ಒಂದು ರೂಪಾಂತರವನ್ನು, ಮಾರ್ಪಾಟವನ್ನು ತಂದು ಕರ್ತನೆ ಅವರ ಜೀವನದಲ್ಲಿ ಅನೇಕ ಅದ್ಭುತಗಳು, ಸೂಚಕಗಳು, ಮಹತ್ವಗಳು ಮಾಡಿ ಅವರ ಸಂಕಟಗಳನ್ನು ಬಿಡಿಸಿ, ರಕ್ಷಿಸಿ, ಕಾಯ್ದು ಕಾಪಾಡಿ ಅವರ ಜೀವನವು ಸುಗಮಯವಾಗಿಯೂ ನಿನ್ನ ಸುರಕ್ಷಾ ಕವಚದ ಭದ್ರತೆಯಲ್ಲಿಯೂ ಆನಂದ, ಹರ್ಷ, ಸಮೃದ್ಧಿಯಿಂದ ಬಾಳುತ್ತಾ ಕೊನೆಗೆ ನಿತ್ಯ ಜೀವ ತಲುಪುವಂತೆ ಸಹಾಯ ಮಾಡೋದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ಇವತ್ತು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಯಾವತ್ತೂ ಕೇಳ್ತಾ ಇರ್ತೀರಿ ನನಗೆ ಗೊತ್ತಿದೆ. ಆದರೂ ನಿಮ್ಮ ಆಸಕ್ತಿಗೆ ನಾನು ನಿಜವಾಗಲೂ ಬಹಳ ಆನಂದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಅದರ ನಿಮಿತ್ತ ದೇವರು ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆತನು ತಪ್ಪದೆ ತನ್ನ ಕಾರ್ಯಗಳನ್ನು ಮಾಡಿ ತನ್ನ ನಾಮವನ್ನು ಮಹಿಮೆಪಡಿಸ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದರ ನಿಮಿತ್ತ ಒಂದೊಂದು ಸಂಗತಿಗಳನ್ನು ಬಹಳ ಜಾಗ್ರತೆಯಾಗಿ ಗಮನಿಸೋಣ. ಯಾಕಂದರೆ ನೀವು ನಿಜವಾಗಲೂ ಎಷ್ಟು ಆಸಕ್ತಿಯಿಂದ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಈ ಒಂದು ಕುಟುಂಬ ಗುಜರಾತ್ನಲ್ಲಿ ವಲಸೆ ಆಗಿ ಹೋಗಿರ್ತಕ್ಕಂಥ ಕುಟುಂಬ, ಆಂಧ್ರ ಪ್ರದೇಶದಿಂದ. ಅಲ್ಲೇ ಅವರಿಗೆ ಆ ತಂದೆಗೆ 3 ಹೆಣ್ಣುಮಕ್ಕಳು, ತಾಯಿ. ಆ 2ನೇ ಮಗಳ ಹೆಸರು ಶ್ರಾವಣಿ ಅಂತೇಳಿ ಹೆಸರು. ದಿನಗಳು ಕಳೆದ ನಂತರ ಅಲ್ಲೇ ಅವರ ಮನೆಯಲ್ಲಿ ಎದುರು ನೋಡಲಾರದಂಥ ದುರ್ಘಟನೆಗಳು, ಅನಿಷ್ಟಗಳು,
ಮರಣ ಸಂಭವಿಸಿತ್ತು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು, ಏನು ಬಿಡಬೇಕು, ಏನು ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ. ಅದರ ನಿಮಿತ್ತ ಅವರು ಬಹಳಷ್ಟು ಸಂಕಟಗೊಳಗಾದರು. ಇಲ್ಲಿ ಈ ಕುಟುಂಬದ ತಾಯಿ ಶ್ರಾವಣಿ, ಅವರ ಕುಟುಂಬದ ತಾಯಿ, ಅವರ ತಂದೆ ಬಹಳ ಕುಡುಕನು, ಪಟ್ಟಿಂಗನು ಆಗಿರೋದ್ರಿಂದ ಆ ಕುಡುಕತನದಿಂದ ಕುಟುಂಬಕ್ಕೆ ಬಹಳಷ್ಟು ಕಿರುಕುಳ, ಹಿಂಸೆ, ಮಕ್ಕಳನ್ನು ಪ್ರತಿದಿನ ಸಂಜೆಗೆ ಬರುವುದು, ಹೊಡೆಯೋದು, ಅವರನ್ನು ಹಿಂಸಿಸುತ್ತಾ ಅವರನ್ನು ಕಾಡುವುದು, ಈ ರೀತಿಯಿಂದ ತೊಂದರೆಯನ್ನು ನೀಡ್ತಾ ಇದ್ರು. ಆದ ಕಾರಣ ಆವಾಗ ಆ ಮಕ್ಕಳು ಆ ಕಿರುಕುಳದಿಂದ ಬೇಸತ್ತುಕೊಂಡ್ರು, ಬದುಕಲಿಕ್ಕೆ ಆಗ್ತಾ ಇಲ್ಲ. ಅಂತ ಸಮಯದಲ್ಲಿ ಬಹಳಷ್ಟು ಕುಡಿದು ಕಿರುಕುಳ ನೀಡ್ತಾ ಇರೋದ್ರಿಂದ 3 ಹೆಣ್ಮಕ್ಕಳು ಪ್ರತಿದಿನ ಅವರನ್ನು ಜಗಳ ಮಾಡೋದು, ತೊಂದರೆ ಕೊಡೋದು, ಮಕ್ಕಳನ್ನು ಎಬ್ಬಿಸಿ ಬೀಸಾಕ್ತಾನಂತೆ ಅವರ ತಂದೆ, ಕುಡುಕ ಪಟ್ಟಿಂಗ. ಅಂತ ಒಂದು ಹೆಣ್ಮಕ್ಕಳನ್ನು ಕಿರುಕುಳ ಹೊಡೆದು ಹಿಂಸಿಸ್ತಾ ಇರ್ತಕ್ಕಂಥ ತಂದೆಯಿಂದ ಬೇಸತ್ತುಕೊಂಡು ಈ ತಾಯಿ ಏನ್ ಮಾಡ್ತಾಳೆ, ದಯಮಾಡಿ ಅದನ್ನ ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ತಾಯಿ ಏನ್ ಮಾಡ್ತಾಳೆ, ಅವರ ತಂದೆ ಕುಡಿತನ ಚಟವನ್ನು ಬಿಡಬೇಕೆಂಬುದಾಗಿ ಆ ತಾಯಿ ಭಯಂಕರವಾದಂಥ ಆತ್ಮಹತ್ಯಕ್ಕೆ ಯತ್ನಿಸ್ತಾಳೆ. ಸಾಮಾನ್ಯವಾದ ಆತ್ಮಹತ್ಯೆ ಅಲ್ಲ, ಅವಳ ಆತ್ಮಹತ್ಯಕ್ಕೆ ಯತ್ನಿಸ್ತಕ್ಕಂಥ ವಿಧಾನ ಯಾರು ಈ ರೀತಿಯಲ್ಲಿ ಮಾಡಬಾರದೆಂಬುದಾಗಿ ನನ್ನ ಕಳಕಳೆಯ ವಿನಂತಿ. ಕರ್ತನಾದ ಯೇಸು ಕ್ರಿಸ್ತ ನಿಮಗಿದ್ದಾನೆ. ತನ್ನ ಗಂಡನನ್ನು ಕುಡಿತನ ಚಟದಿಂದ ಬಿಡಿಸಬೇಕೆಂಬುದಾಗಿ ಅವಳು ಆತನಿಗೆ ಬೆದರಿಸಬೇಕನ್ನತಕ್ಕಂಥ ಉದ್ದೇಶದಿಂದ ಅವಳು ಒಂದು ಅಪಾಯಕರವಾದಂಥ ದ್ರವ್ಯವನ್ನು ಸೇವನೆ ಮಾಡಿ, ದ್ರವ್ಯವನ್ನು ಕುಡಿದು ಅವಳು ಸಾಯಲಿಕ್ಕೆ ಯತ್ನಿಸಿದ್ಳು, ಅವರ ತಂದೆಯನ್ನು ಮಾರ್ಪಾಟ ಮಾಡಲಿಕ್ಕೆ. ತದನಂತರ ಅವಳನ್ನು ಬೇಗನೆ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿರುವಾಗ ಆಸ್ಪತ್ರೆಯಲ್ಲಿ, ಒಂದು ಕ್ರೈಸ್ತ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿದಾಗ ಅಲ್ಲಿ ಸುಮಾರು ಜನರು ಆ ಒಂದು ರೀತಿಯಾದಂಥ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥ ಅನೇಕ ಜನರು, 100 ಜನರಲ್ಲಿ ಒಬ್ಬರು ಉಳಿಯೋದು ಅಂದರೆ ಬಹಳ ಕಷ್ಟ. ಆದರೂ ಅಲ್ಲೇ ಅವರು ಆಪರೇಷನ್ ಮಾಡುವಾಗ ಅಲ್ಲಿರ್ತಕ್ಕಂಥ ಕ್ರೈಸ್ತ ಆಸ್ಪತ್ರೆಯಲ್ಲಿ ಅವರು ಆ ಒಂದು ಮಂಚವನ್ನು, ಅವರು ಆಪರೇಷನ್ ಮಾಡ್ತಿರ್ತಕ್ಕಂಥ ಆ ಟೇಬಲ್ ಅನ್ನು ಅವರು ಕ್ರಾಸ್ ರೂಪದಲ್ಲಿ ಇಟ್ಟು ಅದರ ಮೇಲೆ ಆ ಪೇಷಂಟ್ ಅನ್ನು ಮಲಗಿಸಿ ಅವರಿಗೆ ಚಿಕಿತ್ಸೆಯನ್ನು, ಆಪರೇಷನ್ ಎಲ್ಲ ಮಾಡಿ ಅವಳನ್ನು ಗುಣಪಡಿಸಲಿಕ್ಕೆ ಅನೇಕ ವಿಭಿನ್ನ ಚಿಕಿತ್ಸೆಗಳನ್ನು ಅಲ್ಲೇ ಮಾಡಿದರು. ಆ ಕ್ರಾಸ್ ಅನ್ನು ಯಾಕೆ ಮಾಡಿದ್ರು ಅಂತೇಳಿ ಅವ್ರಿಗೆ ಅವಾಗ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಆ ಆಸ್ಪತ್ರೆಯವರು ಏನ್ ಮಾಡ್ತಾರೆ, ಶಿಲ್ವೆ ರೂಪದಲ್ಲಿ ಮಂಚವನ್ನಿಟ್ಟು ಒಂದು ವೇಳೆ ಇವರಿಗೆ ಉಳಿಬೇಕಾದ್ರೆ ದೇವರ ಕೃಪೆಯಿಂದನೇ ಉಳಿಬೇಕು. ಯಾಕಂದ್ರೆ ವೈದ್ಯರಿಗೆ ಗೊತ್ತಾಯ್ತು ಇವಳು ಉಳಿದಿಲ್ಲ ಎಂಬುದಾಗಿ. ಆಮೇಲೆ ಅವಳ ಪರಿಸ್ಥಿತಿ ಬಹಳ ಗಂಭೀರಕ್ಕೆ ಹೋಗಿರುವಾಗ ಪ್ರಧಾನ ವೈದ್ಯರು, ಸರ್ಜನ್ಸ್, ಅವಳನ್ನು ಕೈ ಬಿಟ್ಟು ಹೋಗಿದ್ರು. ಅಲ್ಲಿರ್ತಕ್ಕಂಥ ಹೊಸದಾಗಿ ಕಲಿತಿರ್ತಕ್ಕಂಥ ಮೆಡಿಕಲ್ ಸ್ಟೂಡೆಂಟ್ಸ್ ಅವರು ಇವಳನ್ನು ಹೇಗಾದ್ರೆ ಬದುಕಿಸಬೇಕು, ಯಾಕಂದ್ರೆ ಇದು ಚಾಲೆಂಜ್ ಎಂಬುದಾಗಿ ತಿಳ್ಕೊಂಡು ಆ ಕ್ರಾಸ್ ಅನ್ನು ನೋಡಿದ ಕೂಡಲೇ ಅವ್ರಿಗೂ ಒಂದು ನಂಬಿಕೆ ಬಂತು, ವೈದ್ಯರಿಗೆ, ಕಲಿತಿರ್ತಕ್ಕಂಥ ವೈದ್ಯರಿಗೆ. ಹೋಗಿ ಅವರು ಚಿಕಿತ್ಸೆಯನ್ನು ಆರಂಭ ಮಾಡಿ, ಶಸ್ತ್ರಚಿಕಿತ್ಸೆಯನ್ನು ಆರಂಭ ಮಾಡಿ ಅವಳನ್ನು ಆ ಭಯಂಕರವಾದಂಥ ಕಾರ್ಯದಿಂದ ಉಳಿಸಲು ಯತ್ನಿಸಿದರು. ಆದರೆ ಅವಳು ಆಸ್ಪತ್ರೆಯಲ್ಲಿ ಬಹುದಿನಗಳು ಅಡ್ಮಿಟ್ ಆಗಿದ್ಲು. ಆ 3 ಮಕ್ಕಳು ಕೂಡ, ಅವರ ಅಕ್ಕ 3 ಮಕ್ಕಳು, ಹಿರಿಯ ಮಗಳು ಮದುವೆ ಮಾಡಿಕೊಂಡು ತನ್ನ ಗಂಡನ ಜೊತೆಲಿದ್ದಳು. ಅವಳು ಹಾಗೆ ಇರ್ತಾ ಇದ್ದಳು. ಇಲ್ಲಿ ನೋಡಿದ್ರೆ ಆಸ್ಪತ್ರೆಯಲ್ಲಿ ತಾಯಿ ಇದ್ದಾಳೆ, ತಾಯಿಯನ್ನು ನೋಡ್ಲಿಕ್ಕೆ ಯಾರೂ ಇಲ್ಲ, ತಾಯಿಗೆ ಊಟ ಕೊಡ್ಲಿಕ್ಕೆ ಕೂಡ ಆಸ್ಪತ್ರೆ ಊಟ ಕೊಡ್ಲಿಕ್ಕೆ ಯಾರೂ ಇಲ್ಲ. ಮಕ್ಕಳಿಗೆ ಅಕ್ಕಪಕ್ಕದವರು ಪಾಪ ಅನ್ನಪಾನಗಳು, ಊಟಪನ್ನ ಇದೆಲ್ಲ ತಂದುಕೊಟ್ಟು ಅವರಿಗೆ ಸಹಾಯ ಮಾಡ್ತಾ ಇದ್ರಂತೆ. ಅವರಿಗೆ ಅಲ್ಲಿ ಸಂಬಂಧಿಕರು ಕೂಡ ಯಾರು ಇಲ್ಲ. ಅಂತ ಒಂದು ಗತಿ ಇಲ್ಲದಂತ ಸ್ಥಿತಿಯಲ್ಲಿರುವಾಗ ಅವಳು ಅರ್ಥ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ಈ ಒಂದು ದೊಡ್ಡ ಅನಾಹುತ ಮನೆಯಲ್ಲಿ ನಡೆದು ಬಿಟ್ಟಿದೆ. ತಾಯಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಲ್ಲಿ ಸೇರಿಕೊಂಡು ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ. ಅದರಲ್ಲಿ ನೋಡಿದ್ರೆ ಅವರ ತಂದೆ ಈ 3 ಹೆಣ್ಮಕ್ಳು ನಾನೇನು ತಲೆ ಮೇಲೆ ಹಾಕೊಂಡಿಡ್ಬೇಕು, ಎಲ್ಲಿಂದ ನೋಡ್ಕೋಬೇಕಂತ ಹೇಳಿ ಅವರ ಕುಡುಕ ತಂದೆ ಅದೇ ಸಮಯದಲ್ಲಿ ಅವರನ್ನು ಕೈ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಈ ಹೆಣ್ಮಕ್ಳನ್ನು ತಗೊಂಡು ನಾ ಏನ್ ಮಾಡಲಿ ಎಂಬುದಾಗಿ ಹೆಂಡತಿಯನ್ನು ಬಿಟ್ಟ, ಆ 3 ಮಕ್ಕಳನ್ನು ಕೂಡ ಬಿಟ್ಟು ಹೋಗ್ಬಿಟ್ಟ. ಅಂತ ಭಯಂಕರವಾದಂಥ ಸಮಯದಲ್ಲಿ ಅವರ ತಾಯಿ
ಅಕ್ಕಪಕ್ಕದಲ್ಲಿರತಕ್ಕಂಥ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರತಕ್ಕಂಥ ಕೆಲವು ಪೇಷಂಟ್ಗಳು ಊಟ ಕೊಟ್ಟರೆ ಆ ಊಟವನ್ನು ತಿಂದು ತನ್ನ ಮಕ್ಕಳು ಹೇಗಿದ್ದಾರೆ ಅಂತ ಗೊತ್ತಿಲ್ಲ, ಅದು ಹೇಗೋ ಹಾಗೋ ಮಾಡಿ ಅಲ್ಲಿರ್ತಕ್ಕಂಥ ಅನೇಕ ಆಸ್ಪತ್ರೆಗೆ ಬರ್ತಕ್ಕಂಥ ಸೇವಕರು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಅವಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಂದಿರತಕ್ಕಂಥ ಸೇವಕರಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಅವಳು ಗುಣಮುಖಳಾಗಿ ಮನೆಗೆ ಬಂದಳು. ಅದೇ ಸಮಯದಲ್ಲಿ ಮನೆಗೆ ಬಂದ ನಂತರ ಅವಳ ಹಿರಿಯ ಮಗಳು, ಮದುವೆ ಆಗಿರ್ತಕ್ಕಂಥ ಹಿರಿಯ ಮಗಳು ಮತ್ತು ಮಗಳ ಗಂಡ ಇಬ್ಬರು ಏನೋ ಒಂದು ಕಾರಣ ಬಂದಿರೋದ್ರಿಂದ ಅವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡು ಅವರು ಸತ್ತೋದ್ರು. ಇಷ್ಟು ಗೊಂದಲಕ್ಕೀಡಾಗಿ ಈ ಕುಟುಂಬದ ಆ ಚಿಕ್ಕ ಮಕ್ಕಳು, ಇಬ್ಬರು ಮಕ್ಕಳು, ಒಬ್ಬಳು ಮಧ್ಯದಲ್ಲಿರ್ತಕ್ಕಂಥ 2ನೇ ಮಗಳು, 3ನೇ ಮಗಳು ಬಹು ದುಃಖ ಬಾಧಿತರಾಗಿ ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕೆಂಬುದಾಗಿ. ಎಂಥ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದೇವೆ ನಾವು, ಇದು ಯಾಕೆ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವುದರ ನಿಮಿತ್ತ ನಮ್ಮ ಜೀವನದಲ್ಲಿ ಇದೆಲ್ಲ ಬಂದಿದೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. ಅವರು ಬಹಳಷ್ಟು ದೇವರುಗಳನ್ನು ಆರಾಧನೆ ಮಾಡತಕ್ಕಂಥ ಒಂದು ಕ್ರೈಸ್ತರು ಅಲ್ಲದಂಥ ಒಂದು ಕುಟುಂಬವಾಗಿತ್ತು. ಆಗ ಅವಳಿಗೆ ಆ ಮಗಳಿಗೆ, ಆ 2ನೇ ಮಗಳಿಗೆ ಬಹಳ ಬೇಸತ್ತುಕೊಂಡು ಅವಳು ಒಂದು ವಿಚಿತ್ರವಾದಂಥ ಕಾರ್ಯವನ್ನಲ್ಲಿ ಮಾಡಿದ್ಳು. ಅವರ ತಾಯಿ ಎಷ್ಟೋ ದಿನಗಳಾದ ನಂತರ ಆಸ್ಪತ್ರೆಯಿಂದ ಬಂದು ಮನೆಗೆ ತಲುಪಿದ್ಲು. ಮನೆಗೆ ತಲುಪಿದ ಕೂಡಲೇ ಅವರ ಮನೆಯಲ್ಲಿರ್ತಕ್ಕಂಥ, ಅವರು ಆರಾಧನೆ ಮಾಡತಕ್ಕಂಥ ಎಲ್ಲ ಫೋಟೋಗಳು, ಚಿತ್ರಗಳು, ವಿಗ್ರಹಗಳನ್ನು ಏನು ಮಾಡಿದ್ಲಂದರೆ ಅವುಗಳೆಲ್ಲ ಕಣ್ಣುಗಳನ್ನು ಕತ್ತರಿಸಿ ಒಂದು ಮೂಲೆಯಲ್ಲಿ ಬಿಸಾಕ್ಬಿಟ್ಟು. ಯಾಕೆ ಅಂತೇಳಿ ಅವರ ತಾಯಿ ಕೇಳಲಿಲ್ಲ. ಯಾಕಂದರೆ ಅವರ ಮಗಳು ಏನು ಹೇಳ್ತಾರೆ, ಇವೆಲ್ಲ ಕಣ್ಣಿದೆ, ಆದರೆ ನಮ್ಮ ಕಣ್ಣೀರು ನಮ್ಮ ದುಃಖವನ್ನು ನೋಡೋದಿಲ್ಲ. ಇವುಗಳಿಗೆ, ವಿಗ್ರಹಗಳಿಗೆ ಕಾಲಿದೆ, ಕೈ ಇದೆ, ನಮ್ಮ ಕಷ್ಟಗಳಲ್ಲಿ ಕೈಗಳು ಕೆಲಸ ಮಾಡೋದಿಲ್ಲ ಎಂಬುದಾಗಿ ಹೇಳಿಕೊಂಡು ಅವಳು ಬಹಳ ಅವಳಿಗೆ ಯಾರು ಹೇಳಿಲ್ಲ. ಇಂಥ ಎಲ್ಲ ನಾವು ಆರಾಧನೆ ಮಾಡ್ತಿರ್ತಕ್ಕಂಥ, ನಾವು ಪೂಜಿಸ್ತಕ್ಕಂಥ ಈ ದೇವತೆಗಳು ನಮಗೆ ಕೆಲಸ ಮಾಡಲಿಲ್ಲ ಅಂತ ಹೇಳಿಕೊಂಡು ಅವಳು ಸಂಪೂರ್ಣವಾಗಿ ಬೇಸತ್ತುಕೊಂಡು ಅವುಗಳನ್ನು ತೆಗೆದು ಮೂಲೆಯಲ್ಲಿ ಹಾಕಿಬಿಟ್ಟು ಅದರ ಕಣ್ಣುಗಳನ್ನು ಕಿತ್ತಿದ್ಲಂತವಳು. ಹೇಳುವಾಗ ಪಾಪ ಈ ಮಗಳಿಗೆ ಎಷ್ಟು ನೋವಾಗಿರ್ಬೋದು. ಆವಾಗ ಅವರ ತಾಯಿಯನ್ನು ನೋಡಿ, ಅವರ ತಾಯಿನೂ ಬಹಳಷ್ಟು ಪ್ರಾರ್ಥನೆ, ವಿಗ್ರಹಾರಾಧನೆ, ಪೂಜೆ ಪುನಸ್ಕಾರ ಮಾಡತಕ್ಕಂಥ ಒಂದು ಭಕ್ತಿ ಭಾವನೆ ಇರತಕ್ಕಂಥ ಒಂದು ತಾಯಿ. ಯಾಕಂದರೆ ಅವರ ಮನೆಯಲ್ಲಿರ್ತಕ್ಕಂಥ ಸಂಕಟಗಳು ಬೇಗನೆ ದೂರವಾಗಬೇಕನ್ನತಕ್ಕಂಥ ಉದ್ದೇಶದಿಂದ ಅವರು ಅನೇಕ ವಿಗ್ರಹಗಳನ್ನು, ಫೋಟೋಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ, ಪೂಜೆ ಮಾಡ್ತಿರ್ತಕ್ಕಂಥವ್ರು. ಒಂದು ದಿವಸ ನಮ್ಮ ಕಷ್ಟ ತೊಲಗುತ್ತದೆ ಅಂತ ಹೇಳ್ತಾರೆ. ಆದರೆ ತೊಲಗದೇ ಇರುವುದರಿಂದ ಅದು ಹೆಚ್ಚಿಗೆ ಹೆಚ್ಚಾಗ್ತಾ ಅವರ ತಂದೆನೂ ಬಿಟ್ಟು ಹೋದ, ತಾಯಿ ಆತ್ಮಹತ್ಯೆಗೆ ಯತ್ನಿಸಿದ್ಲು, ತನ್ನ ಅಕ್ಕನೂ ಭಾವ ಇಬ್ಬರು ಒಂದೇ ಸಾರಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು. ಮನೆಯಲ್ಲಿ ಮಾರಣ ಹೋಮವು ನಡೆದಿದ್ದನ್ನು ನೋಡಿ ಬೇಸತ್ತುಕೊಂಡು ಆ 2ನೇ ಮಗಳು ಶ್ರಾವಿಣಿನವಳು ಈ ಒಂದು ಕಾರ್ಯವನ್ನು ಮಾಡಿದರು. ಆದರೆ ಬೈಬಲ್ನಲ್ಲಿ ಇದಕ್ಕೊಂದು ಅದ್ಭುತವಾದಂಥ ವಚನ ಇದೆ. ಕೀರ್ತನೆ 115:4 ಓದ್ತಿರಿ, 4-9 ಆ ವಿಗ್ರಹಗಳು ಬೆಳ್ಳಿ ಬಂಗಾರುಗಳೇ, ಅದು ಮನುಷ್ಯರು ಮಾಡಿರತಕ್ಕಂಥ ಕೈ ಕೆಲಸಗಳೇ ಹೌದು. ಅವುಗಳಿಗೆ ಬಾಯಿದ್ದು ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸ್ ನೋಡುವುದಿಲ್ಲ, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಈ ಬೆಳ್ಳಿ ಬಂಗಾರು ವಿಗ್ರಹಗಳು, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ನೋಡ್ರಿ, ಕಣ್ಣು, ಕಿವಿ, ಬಾಯಿ, ಗಂಟಲು, ಕೈ, ಕಾಲು ಎಲ್ಲ ಅವಯವಗಳನ್ನು ಉಲ್ಲೇಖಿಸಿ ಇದನ್ನು ಅವಲಂಬಿಸುವವರು, ಇದರ ಮೇಲೆ ನಂಬಿಕೆ ಇಟ್ಕೊಂಡಿದ್ದವರು ಹೇಗೆ ಇದನ್ನು ವರ್ಣಿಸ್ತಾ ಇದ್ದಾರೆ ಬೈಬಲ್ನಲ್ಲಿ. ತದನಂತರ ಅವುಗಳನ್ನು ನಂಬಿ ಅವುಗಳ ಮೇಲೆ ಆಧಾರಪಟ್ಟವರ ಗತಿ ಕೂಡ ಅವುಗಳ ಹಾಗೆ ಇರುವುದು ಎಂಬುದಾಗಿ ಹೇಳಲಾಗಿದೆ. ಮುಂದೆ ಅವುಗಳನ್ನು ಮಾಡೋರು, ಅವುಗಳಲ್ಲಿ ಭರವಸೆಯಿಡೋರು ಅವುಗಳಂತೆಯೇ ಆಗುವರು. ಇಂಥ ಒಂದು ಕಾರ್ಯ ಅವಳು ಬೈಬಲ್ ಗೊತ್ತಿಲ್ಲದೆ ಅವಳು ತನ್ನ ಮನವರಿಕೆಯಿಂದ, ತನ್ನ ಆತ್ಮಸಾಕ್ಷಿಯಿಂದ ಈ ನಾವು ಮಾಡ್ತಿರ್ತಕ್ಕಂಥ, ಆರಾಧನೆ ಮಾಡ್ತಿರ್ತಕ್ಕಂಥ ದೇವರುಗಳು ನಮಗೆ ಸಹಾಯ ಮಾಡಲಿಲ್ಲ ಅನ್ನತಕ್ಕಂಥ ದೃಷ್ಟಿಕೋನದಿಂದ
ಅವಳು ಆ ಛಾಯಾಚಿತ್ರಗಳನ್ನೆಲ್ಲ ಕಣ್ಣುಗಳನ್ನು ಕಿತ್ತಾಕಿ ಒಗೆದು ಬಿಟ್ಲು. ಅಷ್ಟಕ್ಕೆ ಮುಗುದಿಲ್ಲ ಇಲ್ಲಿ ಸಂಗತಿ. ಆಮೇಲೆ ಅವರ ತಂದೆ ಬಿಟ್ಟು ಹೋಗಿದ ನಂತರ ದಿನಗಳು ಕಳೆದಂತೆ ಅಲ್ಲೇ ಶಾಲೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಬಹಳಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಮನೆ ತಾಯಿ ಕೆಲಸಕ್ಕೆ ಹೋಗಿ ದುಡ್ಕೊಂಡು ಬರಬೇಕು ಅಂತ ಶ್ರಮದಲ್ಲಿ ಕಣ್ಣೀರು, ದುಃಖ, ಬಾಧೆ. ಚಿಕ್ಕ ತಂಗಿ ತಾನು ಮತ್ತು ಹಿರಿಯ ಈ ಎರಡನೇ ಅಕ್ಕಳು, ಅವಳು ಕೂಡ ಈಗ ಇಬ್ಬರೇ ಜನ ಉಳಿದಿದ್ದಾರೆ. ಅವ್ರ ತಾಯಿ ಕಷ್ಟಪಟ್ಟು ದುಡಿತಾ ಇದ್ದಾಳೆ. ಅಲ್ಲೇ 7ನೇ ತರಗತಿವರೆಗೆ ಅವರ ಊರಿನಲ್ಲಿ, ಗುಜರಾತ್ನಲ್ಲಿ ಇರ್ತಕ್ಕಂಥ ಒಂದು ಊರಿನಲ್ಲಿ 7ನೇ ತರಗತಿವರೆಗೆ ಶಾಲೆ ಇತ್ತು. ತದನಂತರ ಅವಳು ಬಂದು ಇಲ್ಲಿ ಹೈಸ್ಕೂಲ್ನಲ್ಲಿ ತನ್ನ ಅಜ್ಜಿ ಮನೆಗೆ, ಅಂದರೆ ತನ್ನ ತಂದೆಯವರ ತಾಯಿ ಮನೆಗೆ, ಆಂಧ್ರ ಪ್ರದೇಶ್ ವರಂಗಲ್ ಡಿಸ್ಟಿಕ್ನಲ್ಲಿ ಇರತಕ್ಕಂಥ ಅವರ ಅಜ್ಜಿ ಮನೆಗೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಮನೆ ಇಲ್ಲ, ಏನಿಲ್ಲ, ಬಾಡಿಗೆ ತಗೊಂಡು ಭಾಳಷ್ಟು ಕಷ್ಟಪಡ್ತಾ ಇದ್ದೇವೆ. ಅಲ್ಲಿ ನನ್ನ ತಂದೆ ಸ್ವಂತ ಮನೆ ಇದೆಯಲ್ಲ, ನನ್ನ ತಂದೆಯವರ ತಾಯಿ ಇದ್ದಾಳೆ ಎಂಬುದಾಗಿ ಹೇಳ್ಕೊಂಡು ಅವಳು ಅಲ್ಲಿಂದ ಅವಳ ಅಜ್ಜಿ ಮನೆಗೆ ಒಬ್ಬಳೇ ಓದುವುದಕ್ಕಾಗಿ ತನ್ನ ಅಜ್ಜಿ ಮನೆಗೆ ಬರ್ತಾಳೆ, ಭಾಳ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು. ಆ ಸಮಯದಲ್ಲಿ ಆಗಿರ್ತಕ್ಕಂಥ ಮತ್ತೊಂದು ದುರ್ಘಟನೆ ಏನಂದರೆ, ಆ ಅಜ್ಜಿ ತನ್ನ ಮನೆಯಲ್ಲಿ ಸೇರಿಸ್ಕೊಳ್ಳುವಾಗ, ನಾನು ನಿಮ್ಮನ್ನು ಯಾಕೆ ನೋಡ್ಕೋಬೇಕು, ನನ್ನ ಮಗನೇ ಈಗ ಇಲ್ಲ, ನನ್ನ ಮಗನೇ ನಿಮ್ಮನ್ನು ಬಿಟ್ಟೋಗಿ ಏನೂ ಪತ್ತ ಇಲ್ಲದೆ ಸತ್ತು ಹೋಗ್ಬಿಟ್ಟನು, ಏನೋ ಇದನ್ನು ಅಯ್ಯೋಮಯಾಗಿದ್ದನು ಗೊತ್ತಿಲ್ಲ, ನನ್ನ ಮಗನೇ ಇಲ್ಲದೆ ನಿಮ್ಮನ್ನು ನಾನು ಯಾಕೆ ನೋಡಬೇಕು ನೀ ಹೆಣ್ಮಕ್ಕಳು ಅಂತೇಳಿ ಅವರನ್ನು ಭಾಳ ದೂಷಿಸಿದರು. ಆದರೂ ಆ ಬಂದಿರತಕ್ಕಂಥ ಮಗಳು ಅವಳ ಅಜ್ಜಿ ಎಷ್ಟು ಹಿಂಸೆ ಮಾಡಿದ್ರು ಕೂಡ ಅವುಗಳನ್ನು ಕೇರ್ ಮಾಡದೆ, ಕೆಲವು ಜನ ಏನಾರು ಅಂದ್ಕೊಡ್ಲಿ ಟಕ್ಕನ ಮುಖ ಉಬ್ಬಿಕೊಂಡು ಶಟ್ಕೊಂಡು ಬಿಡ್ತಾರೆ. ಆದರೆ ಇವಳು ಶಟ್ಕೊಂಡು ಬಿಟ್ಟರು ಕೂಡ ಏನು ಮಾಡ್ಲಿಕ್ಕೆ ಆಗುತ್ತಿಲ್ಲ. ಆದರೂ ಅಜ್ಜಿ ಏನೋ ಹಿಂಗೆ ಹೇಳ್ತಾ ಇದ್ದಾಳೆ, ಬಿಡು, ತನಗೆ ಬೇಜಾರಾಗಿರೋದ್ರಿಂದ, ಮನಸ್ಸು ಬೇಜಾರಾಗಿರೋದನ್ನು ತಿಳ್ಕೊಂಡು ಅವಳು ಇರಲಿ ಬಿಡು ಅಂತೇಳಿ, ಆದರೂ ಇವುಗಳನ್ನು ಸಹಿಸಿಕೊಂಡು ಅಜ್ಜಿ ಜೊತೆಯಲ್ಲಿ ಅವಳು ಉಳ್ಕೊಂಡಿದ ಮೇಲೆ ತದನಂತರ ಆಗಿರ್ತಕ್ಕಂಥ ಏನಂದರೆ, ಅವಳು ಚೆನ್ನಾಗಿ ಇಷ್ಟೆಲ್ಲ ಓದುತ್ತಾ ಇರುವ ಸಮಯದಲ್ಲಿ ಅಜ್ಜಿ ಅವಳಿಗೆ ಇಷ್ಟು ಕಿರುಕುಳ ಕೊಡ್ತಿದ್ದು, ಮನೆಯ ಎಲ್ಲ ಕೆಲಸಗಳು, ಅಲ್ಲಿರ್ತಕ್ಕಂಥ ಎಮ್ಮಿಗಳನ್ನು ಮತ್ತು ಎಮ್ಮೆ ಸಗಣಿ ತೆಗೆಯೋದಕ್ಕಾಗಿ ಅವರು ಶಾಲೆಗೆ ಎಲ್ಲ ಸ್ಟೂಡೆಂಟ್ಸು ಹೋಗಿದ ಮೇಲೆ ಅವರ ಅಜ್ಜಿ ಬಿಡುವಾಗ ಪಾಪ ಇವಳು ಹಡಾವಡಿಯಿಂದ ಅವಸರವಾಗಿ ತನ್ನನ್ನು ತಾನು ಸಿದ್ಧಪಡಿಸ್ಕೊಂಡು ಹೋಗಿ ಅಲ್ಲಿ ಶಾಲೆಗೆ ಹೋಗಿ ಕೂತ್ಕೋಬೇಕು. ಇಲ್ಲೇ ಒಂದು ಅದ್ಭುತವಾದಂಥ ತಿರುವು ಅವಳ ಜೀವನದಲ್ಲಿ ಬಂತು. ಅವಳು ನಮ್ಮ ಜೀವನ ಇಷ್ಟು ಬಡತನದಲ್ಲಿದೆ, ಮನಸ್ಸೊಳಗೆ ಒಂದು ಅದ್ಭುತವಾದಂಥ ಛಲ ಕಟ್ಕೊಂಡು, ನಾನು ಚೆನ್ನಾಗಿ ಓದಿ ಬರೆದು ಸಾಧನೆ ಮಾಡಿ ಒಂದು ದೊಡ್ಡ ಉದ್ಯೋಗವನ್ನು ಪಡ್ಕೊಂಡು ನನ್ನ ತಾಯಿ, ನನ್ನ ತಂಗಿಯನ್ನು, ನನ್ನ ಕುಟುಂಬವನ್ನು ನಾನು ನೋಡ್ಕೊಳ್ಬೇಕನ್ನತಕ್ಕಂಥ ಒಂದು ದೊಡ್ಡ ಚಾಲೆಂಜ್ ತನ್ನ ಹೃದಯದಲ್ಲಿ ಮಾಡಿಕೊಂಡು ಅವಳು ಇಂಥ ಒಂದು ಸಂಕಟ ಕಿರುಕುಳದಲ್ಲಿ ಕೂಡ ಅವಳು 10ನೇ ತರಗತಿಯಲ್ಲಿ ಸಂಪೂರ್ಣ ಶಾಲೆಗೆ ಅವಳು 2nd ರ್ಯಾಂಕ್ ಆಗಿ ಪಾಸ್ ಆಗಿದ ಕೂಡಲೇ ಅಲ್ಲಿರ್ತಕ್ಕಂಥ ಹಿರಿಯರು, ಅನೇಕ ಜನರು ಅವಳನ್ನು ಬೆಂಬಲಿಸಿ ಅವಳಿಗೆ ಬಹುಮಾನ ಹಣವನ್ನು ಕೊಟ್ಟು ಅವಳನ್ನು ಪ್ರೋತ್ಸಾಹಿಸಿದರು. ಈ ಸಮಯದಲ್ಲಿ ಅವರ ಈ ಮಗಳು ಚೆನ್ನಾಗಿ ಓದ್ತಾ ಬರಿತಾ ಇರುವಾಗಲೂ ಅಜ್ಜಿಗೆ ಕನಿಕರದೆ ಎಲ್ಲಿ ಬಂದಿತ್ತೋ ಇಲ್ಲೋ, ಆದರೂ ಇಂಥ ಒಂದು ಹಿಂಸೆಯಲ್ಲಿ ಮತ್ತು ಅವಳು ಓದಲು ಆರಂಭ ಮಾಡಿದಳು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇಂಥ ಒಂದು ಸಂಕಟದಲ್ಲಿ ಕೂಡ ಅವಳು ಮತ್ತು ಓದಲು ಆರಂಭ ಮಾಡಿದಳು. ಓದುತ್ತಾ ಇರುವಾಗ ಅವಳು ಇದು ಮಾಡ್ತಾ ಇರುವಾಗ, ಆ ಸಮಯದಲ್ಲಿ ಓದುತ್ತಾ ಇರುವಾಗ ಆವಾಗ ಅವರ ತಾಯಿ ಅಲ್ಲೇ ಬಹಳಷ್ಟು ಕಷ್ಟಪಡ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಯಾರು ಅವರ ತಂದೆ ಮನೆ ಇದೆ, ಆ ತಂದೆ ಮನೆಯಲ್ಲಿ ನಾವು ಚೆನ್ನಾಗಿ ಬಂದು ಉಳಿಯೋಣಮ್ಮ ಅಂತೇಳಿ ಅವರ ತಾಯಿಗೆ ಸುದ್ದಿಯನ್ನು ಕಳಿಸಿ ಅವರ ತಾಯಿಯನ್ನು ಕರೆಸ್ಕೊಳ್ತಾಳೆ. ತಾಯಿಯನ್ನು ಕರೆಸ್ಕೊಂಡಿದ್ದಾಳೆ. ಆದರೆ ತಾಯಿಯನ್ನು ಕರೆಸ್ಕೊಂಡ್ರು ಕೂಡ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಈಗ 2nd ಇಯರ್ ಓದ್ತಾ ಇರುವಾಗ ಅವ್ರ ತಾಯಿಯನ್ನು ಕರೆಸ್ಕೊಂಡ್ ಕೂಡಲೇ ಆಗಿದ್ದ ರಾಧಾಂತ ಏನಂದ್ರೆ, ಆ ತಂದೆ ಅಜ್ಜಿ ಇದ್ದಾಳಲ್ಲ, ಅವರ ತಂದೆಯವರ ತಾಯಿ, ಅವಳು ಅವರ ತಾಯಿಯನ್ನು ಮನೆಯಲ್ಲಿ ಸೇರಿಸ್ಕೊಳ್ಳಿಲ್ಲ. ನೀನೇ
ಸುಳ್ಳು ಆರೋಪ ಹೊರಿಸಿ, ನಿನ್ನ ನಿಮಿತ್ತವೇ ನನ್ನ ಮಗನು ಸತ್ತೋದನು, ನಿನ್ನ ನಿಮಿತ್ತವೇ ನನ್ನ ಮಗನು ಸತ್ತೋದು, ನನ್ನ ಗತಿ ಇಲ್ಲದಂತೆ ಮಾಡಿಬಿಟ್ಟಿದೆ ಎಂಬುದಾಗಿ ಹೇಳಿಕೊಂಡು ಆ ಮಗಳಿನ ಆ ಒಂದು ತಾಯಿ ಮೇಲೆ, ತನ್ನ ಸೊಸೆ ಮೇಲೆ ಪೊಲೀಸ್ ಕಂಪ್ಲೇಂಟ್ ಅನ್ನು ಮಾಡಿ ಮನೆಯಿಂದ ಹೊರಗೆ ಹಾಕಿಸಿ ಬಹಳಷ್ಟು ಕಿರುಕುಳ ಆ ಅಜ್ಜಿ ನೀಡಿದಳು. ಆದರೆ ಆದರೂ ಆ ಮಗಳಾಗಲಿ, ಆ ಸೊಸೆಯಾಗಲಿ, ಆ ಮೊಮ್ಮಗಳಾಗಲಿ, ಆ ಸೊಸೆಯಾಗಲಿ ಆಸೆ ಬಿಟ್ಟು ಬಿಡದೆ ಆ ಸ್ಥಿತಿಯಲ್ಲಿ ಅವಳು ಬಹಳಷ್ಟು ಅಳುಕೋಲ್ತಾ ಗೊಂದಲಕ್ಕೀಡಾಗಿ ಆ ಕಟ್ಟಿ ಮೇಲೆ, ಅವರ ಮನೆಯ ಕಟ್ಟಿ ಮೇಲೆ ಕೂತಿರುವಾಗ ತನ್ನ ಮನೆ ಎದುರುಗಡೆ ಯಾರೋ ಒಂದು ಕ್ರೈಸ್ತ ಚರ್ಚಿನ ಪಾಸ್ಟರ್ ಅವರ ಮನೆಯಲ್ಲಿ ಪ್ರಾರ್ಥನೆ ಇಟ್ಟಿದ್ದರಂತೆ. ಆ ಪ್ರಾರ್ಥನೆ ಇಟ್ಟಿರುವ ಸಮಯದಲ್ಲಿ ಅಲ್ಲಿ ನಡೆದಿರತಕ್ಕಂಥ ಘಟನೆ ಏನಂದರೆ, ಒಂದು ಒಳ್ಳೆ ಹಾಡು ಹಾಡ್ತಾ ಇದ್ರಲ್ಲಿ. ಆ ಹಾಡು ಹಾಡ್ತಾ ಇರೋ ಸಮಯದಲ್ಲಿ, ಇಂಥ ಒಂದು ಸಂಕಟದ ಸಮಯದಲ್ಲಿ ಹಾಡು ಹಾಡ್ತಾ ಇರುವಾಗ ಆ ಹಾಡಿನ ತೆಲುಗು ಭಾಷೆಯಲ್ಲಿದೆ, ಎಲ್ಲರ ಮಧ್ಯದಲ್ಲಿ ಇರುವಾತನು ಕರ್ತನಾದ ಯೇಸು, ಎಲ್ಲರಿಗೂ ಎಲ್ಲವನ್ನೂ ಕೊಡತಕ್ಕಂಥ ಸಾಮರ್ಥ್ಯವುಳ್ಳ ಯೇಸು, ಅವರು ಒಡೆಯನೇ ಅಂದರೆ ಪ್ರಭುವಾ ಅಂದರೆ ಒಡೆಯನೇ ಎಂದು ಕರೆದಾಗ ಆ ಯೇಸು ಕೂಡಲೇ ಬಂದು ಅವರಿಗೆ ಸಹಾಯ ಮಾಡುವಂಥ ಯೇಸು ಎಂಬುದಾಗಿ ಈ ಹಾಡಿನ ಅರ್ಥವಾಗಿತ್ತು. ಅಯ್ಯೋ, ಈ ಹಾಡು ಹಾಡ್ತಾ ಇದ್ದಾರೆ. ಆ ಹಾಡನ್ನು ಕೇಳ್ತಾ ಕೇಳ್ತಾ ಒಂದು ಕಾಟೇಜ್ ಪ್ರೇಯರ್ ಮೀಟಿಂಗಲ್ಲಿ, ಅಂದರೆ ಒಂದು ಅವರ ಎದುರಿನ ಮನೆಯಲ್ಲಿ ಈ ಹಾಡನ್ನು ಕೇಳ್ತಾ ಇರುವಾಗ ಅವಳ ಜೀವನದಲ್ಲಿ ಒಂದು ನೂತನವಾದಂಥ ಧೈರ್ಯ, ಒಂದು ಆಧರಣೆ, ಒಂದು ರೀತಿಯಾದಂಥ ಸ್ಫೂರ್ತಿ ಅವಳಿಗೆ ದೊರಕಿತ್ತು. ಅಯ್ಯೋ, ಯೇಸು ನಮ್ಮ ಎಲ್ಲರಲ್ಲಿ ಇರತಕ್ಕಂಥವನ, ಇರುವಾತನ, ಎಲ್ಲವನ್ನು ಕೊಡತಕ್ಕಂಥ ಸಾಮರ್ಥ್ಯ ಉಳ್ಳಾತನ, ಮತ್ತು ನಾವು ಒಡೆಯನೇ ಪ್ರಭುವಾ ಏಸಯ್ಯ ಎಂದು ಕರೆಯುವಾಗ ನಮ್ಮ ಕೂಗನ್ನು ಕೇಳಿ ಕೂಡಲೇ ಬಂದು ನಮಗೆ ಸಹಾಯವನ್ನು ಕೊಡುವಾತನ ಎಂಬುದಾಗಿ ಅವಳಿಗೆ ಆ ಸತ್ಯ ತಿಳಿದು ಬಂದಾಗ ಅವಳಿಗೇನೋ ಒಂದು ಅದ್ಭುತವಾದಂಥ ಆಧರಣೆ ಅವಳ ಮನಸ್ಸಿಗೆ ಉಂಟಾಯಿತು. ಅವಳಿಗೆ ಯಾರೋ ತಂದೆ ತಾಯಿಗಳಕ್ಕಿಂತ ತನ್ನ ತಂದೆಯ ತಾಯಿ ಆಗಿರ್ತಕ್ಕಂಥ ಅಜ್ಜಿಗಿಂತಲೂ ಬಹು ಪ್ರೀತಿ ಮಾಡುವ, ಬಹಳಷ್ಟು ಪ್ರೀತಿ ಮಾಡುವ ಮಗಳು ಎಂಬುದಾಗಿ, ನನ್ನನ್ನು ಪ್ರೀತಿಸುವ ದೇವರೊಬ್ಬನಿದ್ದಾನೆಂಬುದಾಗಿ ಅವಳು ತಿಳಿದುಕೊಂಡಳು. ಅದು ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ. ಈಗ ಆ ಹಾಡುಗಳು ಅಲ್ಲಿ ನಡೀತಾ ಇರುವಾಗ ಆ ಹಾಡನ್ನು ಕೇಳಿ ಅವಳು ಆ ಹಾಡನ್ನು ప్రాక్టీస్ ಮಾಡಿದ್ಲು. అందరిలో ఉన్న దేవుడు, అందరికీ దేవుడు, సమస్తము ఇవ్వగలిగిన వాడు, ప్రార్థన చేసేలకు ప్రభువా అని పిలుచులకు వచ్చి ಸಹಾಯము ಅಂదించే ಸರ್ವಶಕ್ತುಡು ಎಂಬ ಹಾಡಿನ ಅರ್ಥ ಅದು. ಅಂದರೆ ಅರ್ಥ ಏನು? ಎಲ್ಲರಲ್ಲಿ ಇರತಕ್ಕಂಥವನು, ಎಲ್ಲವನ್ನು ಅನುಗ್ರಹಿಸತಕ್ಕಂಥ ಸಾಮರ್ಥ್ಯವುಳ್ಳವನು, ಪ್ರಭುವಾ ಅಂದರೆ ಒಡೆಯನೇ ಕರ್ತನೇ ಎಂದು ಕೂಗಿರುವಾಗ ಬಂದು ಕೂಡಲೇ ಸಹಾಯವನ್ನು ತಲುಪಿಸಿ ತನ್ನ ಬಾಹುಬಲದಿಂದ ಕಾಪಾಡತಕ್ಕಂಥವನು ಎಂಬ ಹಾಡಿನ ಅರ್ಥವನ್ನು ಕೇಳಿರುವಾಗ ಅವಳ ಜೀವನದಲ್ಲಿ ಒಂದು ನೂತನವಾದಂಥ ಆಶಾ ಕಿರಣ ಉದಯಿಸಿತ್ತು. ಅವಳು, ಅಯ್ಯೋ, ಕರ್ತನಾದ ಯೇಸು ಕ್ರಿಸ್ತನು ಇಷ್ಟು ದೊಡ್ಡ ಸಹಾಯಕನ, ವಿಮೋಚಕನ, ಕಾಪಾಡತಕ್ಕಂಥವನ ಎಂಬುದಾಗಿ ಹೇಳಿಕೊಂಡು ಅವಳು ಬಹಳಷ್ಟು ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ, ಬಹಳಷ್ಟು ಆ ನಂಬಿಕೆ ನಿಮಿತ್ತ ಅವಳ ಮನಸ್ಸೊಳಗೆ ಒಂದು ಅದ್ಭುತವಾದಂಥ ಸಂತೋಷ ತುಂಬಿ ಬಂದಿತ್ತು. 2ನೇ ವರ್ಷ ಐನ್ ಫಸ್ಟ್ ಇಯರ್ ಸೆಕೆಂಡ್ನಲ್ಲಿ ಓದ್ತಾ ಇದ್ದಾಳೆ. ಮನೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದಾಳೆ. ಈಗ ಪ್ರತಿದಿನ ಅವಳು ಆ ಯಾವ ಮನೆಯಲ್ಲಿ ಹೊರಗೆ ಹಾಕಿದ ನಂತರ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆ ಬಾಡಿಗೆ ಮನೆಯವರು ಕ್ರೈಸ್ತವರಾಗಿದ್ದರು. ಇವರ ಜೀವನದ ಸಂಗತಿಗಳನ್ನು, ಈ ಘಟನೆಗಳನ್ನೆಲ್ಲ ಗಮನಿಸಿ ಅವರು ಏನು ಮಾಡಿದ್ರಂದ್ರೆ, ಪಾಪ ಇವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅವರನ್ನು ಕೂಡ ಪ್ರಾರ್ಥನೆಗೆ ಕರೆಸಿಕೊಂಡು ಅವಳನ್ನು ಪ್ರೋತ್ಸಾಹಿಸಿದರು. ಅಲ್ಲಿ ದೇವರ ವಾಕ್ಯವನ್ನು ಕೇಳಿ ಅವಳು, ಕರ್ತನಾದ ಯೇಸು ಕ್ರಿಸ್ತನು ಜೀವವುಳ್ಳ ದೇವರು, ಆತನು ನೋಡುವಾತನು ನಮ್ಮ ಕಣ್ಣೀರುಗಳನ್ನು ನೋಡಿ ಕರುಣೆಯಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು, ತನ್ನ ಸರ್ವಶಕ್ತನಾದ ತನ್ನ ಕೈಗಳಿಂದ ಆತನು ಸಹಾಯವನ್ನು ಮಾಡಿ
ಅವರನ್ನು ಉದ್ಧರಿಸುವ ಆತನು ಎಂಬ ಸಂದೇಶಗಳನ್ನು ಕೇಳ್ತಾ ಇರುವಾಗ ಅವಳಿಗೆ ಅಪಾರವಾದಂಥ ಅದ್ಭುತವಾದಂಥ ನಂಬಿಕೆ ಅವಳ ಹೃದಯದಲ್ಲಿ ಜನ್ಮ ತಾಳಿ ಅವಳು ಬಹಳಷ್ಟು ಸಂತೋಷ, ಸಮಾಧಾನ ಮತ್ತು ಧೈರ್ಯ, ಆನಂದ, ಹರ್ಷದಿಂದ ಪ್ರತಿ ವಾರ ಸಮಯ ಸಿಕ್ಕಾಗೆಲ್ಲ ಅವಳು ಕೂಡ ಆ ಒಂದು ಬಾಡಿಗೆದಾರರು, ಅಲ್ಲಿರ್ತಕ್ಕಂಥ ಮನೆ ಓನರ್ ಅವ್ರನ್ನ ಪ್ರಾರ್ಥನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲೇ ದೇವರ ವಾಕ್ಯವನ್ನು ಕೇಳಿ ಹಾಡುಗಳನ್ನು ಹಾಡ್ತಾ ಆ ಹಾಡುಗಳಲ್ಲಿರ್ತಕ್ಕಂಥ ಆ ಅರ್ಥಗಳು, ಬೈಬಲ್ನ ವಚನದಿಂದ ಬರ್ತಕ್ಕಂಥ ಅರ್ಥಗಳು ಅವಳ ಜೀವನಕ್ಕೆ ಬಹಳಷ್ಟು ಸುಖ ಕೊಟ್ಟಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ಲೂಯ್ಯ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ಹೀಗೆ ದಿನಗಳಂತೆ ಅವಳ ನಂಬಿಕೆಗೆ ಒಂದು ದೊಡ್ಡ ಆಧಾರ ಸ್ತಂಭದಂತೆ, ಒಂದು ಆಧಾರ ಪ್ರಭು ಒಡೆಯನಂತೆ ಅವಳಿಗೆ ಯೇಸು ಕ್ರಿಸ್ತನು ಆ ಕುಟುಂಬಕ್ಕೆ ಸಹಾಯ ಮಾಡಲು ಆರಂಭಿಸಿದ. ಸೆಕೆಂಡ್ ಇಯರ್ನಲ್ಲಿ ಅವಳು ಬಹಳ ಅದ್ಭುತವಾದಂಥ ಅಂಕಗಳು ಪಡ್ಕೊಂಡು ಥರ್ಡ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದ ಕೂಡಲೇ ಆಮೇಲೆ ಅವಳು ಡಿಗ್ರಿ ಮಾಡೋದಕ್ಕಾಗಿ, ತನ್ನ ಪದವಿನಲ್ಲಿ ಓದೋದಕ್ಕಾಗಿ ಅವಳು ಅದ್ಭುತವಾಗಿ ಬಿಡದೆ ಅವಳು ಈ ಒಂದು ದೊಡ್ಡ ಕಾಲೇಜ್, ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಭಾಳ ದೊಡ್ಡ ಕಾಲೇಜ್, ಖಂಬಂನಲ್ಲಿ, ಆಂಧ್ರ ಪ್ರದೇಶ ಖಂಬಂ ಎಂಬ ಒಂದು ದೊಡ್ಡ ಡಿಸ್ಟ್ರಿಕ್ಟ್ನಲ್ಲಿ ಇರತಕ್ಕಂಥ ಒಂದು ದೊಡ್ಡ ಡಿಗ್ರಿ ಕಾಲೇಜ್. ಇದು ಅದ್ಭುತವಾದಂಥ ಸೌಲಭ್ಯಗಳಿದೆ, ಅಲ್ಲಿ ಹಾಸ್ಟೆಲ್ ಕಮ್ಸ್ ಕಾಲೇಜ್ ಇದೆ. ಆದ ಕಾರಣ ಅಲ್ಲಿ ಅವಳು ಆ ಡಿಗ್ರಿ ಕಾಲೇಜ್ನಲ್ಲಿ ಓದಲು ಅಡ್ಮಿಷನ್ ಮಾಡ್ತೀನಿ. ಬಹಳ ದೊಡ್ಡ ಕಾಲೇಜ್ ಅದು, ಬಹುದೊಡ್ಡ ಕಾಲೇಜ್ ಅದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಂತ ಒಂದು ದೊಡ್ಡ ಕಾಲೇಜಿನಲ್ಲಿ ಅವಳು ಓದುವಾಗ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿ, ಆದ ನಂತರ ತಾಯಿ ಅವಳನ್ನು ಭೇಟಿಯಾಗಲಿಕ್ಕೆ ಹೋಗಿರುವ ಬಹಳ 2 ತಾಸು ಆಯಿತು. ಅವಳ ತಾಯಿಗೆ ಸಿಗ್ತಾ ಇಲ್ಲ, ಯಾಕಂದರೆ ಕಾಲೇಜು ಒಂದು ದೊಡ್ಡ ಪಟ್ಟಣದಷ್ಟು ದೊಡ್ಡದಾಗಿತ್ತದು. ಹಲ್ಲೆಲೂಯಾ. ಪಟ್ಟಣದಷ್ಟು ದೊಡ್ಡ ಕಾಲೇಜ್ ಆಗಿತ್ತು. ಆದರೂ ಅವಳು ತಾಯಿ ಹುಡುಕ್ತಾ ಹೋಗಿ 1.5 ತಾಸು 2 ತಾಸು ಆಗಿದ ಮೇಲೆ ಆ ಮಗಳು ದೊರಕಿದ ಕೂಡಲೇ ಬಹಳ ಬೇಸತ್ತುಗೊಂಡ್ಲ. ತಾಯಿಗೆ ಬಹಳ ಟಯರ್ಡ್ ಆಯಿತು. ಈ ಟಯರ್ಡ್ ಆಗಿ ಬಂದಿರತಕ್ಕಂಥ ಈ ಶ್ರಮೆ ಅವಳಲ್ಲಿ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾತಾಡುವಂತೆ ಪ್ರೇರೇಪಿಸಿದೆ. ಆಗ ಮಗಳನ್ನು ನೋಡಿ, ಮಗಳೇ, ಈ ಕಾಲೇಜ್ ಒಳಗೆ, ಈ ಡಿಗ್ರಿ ಕಾಲೇಜ್ ಒಳಗೆ ನೀನು ಓದ್ಲಿಕ್ಕೆ ಹೋಗಿದ್ದಿ, ನನಗೆ 2 ತಾಸು ಆಯಿತು ನಿನ್ನನ್ನು ಭೇಟಿಯಾಗಲಿಕ್ಕೆ. ಇಂಥ ಗತಿ ಯಾರಿಗೂ ಬರಬಾರ್ದು. ಈಗ ನೀನು ಒಳಗೆ ಹೋಗ್ತಾ ಇದ್ದಿ, ಇಲ್ಲಿಂದ ಬರುವಾಗ ಗೋಲ್ಡ್ ಮೆಡಲನ್ನು ತಗೊಂಡು ಪಾಸಾಗಿ ಬರಬೇಕು ಮಗಳೇ ಎಂಬುದಾಗಿ ತಾಯಿ ತನ್ನ ಮಗಳಿನ ಹೃದಯದಲ್ಲಿ ಒಂದು ದೊಡ್ಡ ಸವಾಲನ್ನು, ಒಂದು ದೊಡ್ಡ ಸ್ಫೂರ್ತಿಯನ್ನು, ಒಂದು ದೊಡ್ಡ ಪ್ರೇರಣೆಯನ್ನು ಬಿತ್ತುತ್ತಾಳೆ. ಇದನ್ನು ಕೇಳಿ, ಖಂಡಿತ ಅಮ್ಮ, ನಾನು ನೀನು ಹೇಳಿದ ಮಾತಿನಂತೆ ನಾನು ಗೋಲ್ಡ್ ಮೆಡಲನ್ನು ತೆಗೆದುಕೊಂಡೆ ಇಲ್ಲಿಂದ ನಾನು ಬರ್ತೇನೆ ಎಂಬುದಾಗಿ ಹೇಳ್ತಾಳೆ. ಆದರೆ ಇವಳ ಪ್ರಾರ್ಥನೆ ಜೀವನ, ಪ್ರತಿದಿನ ಬೈಬಲನ್ನು ಓದೋದು, ಯೇಸು ಕ್ರಿಸ್ತನ ನೀತಿ ವಚನಗಳನ್ನು, ಜೀವನದ ಮೌಲ್ಯಗಳನ್ನು ಕಳೆದುಕೊಳ್ತಾ ತನ್ನ ಬಾಳನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಜೀವನ. ಆದರೆ ಅವಳು ಹೇಳಿರ್ತಕ್ಕಂಥ ಆ ಮಾತಿನಂತೆ ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳ್ಕೊಂಡಂದ್ರೆ,
ಯೇಸುವನ್ನು ಪ್ರಭುವಾ ಎಂದು ಕರೆಯುವಾಗ 10:14 ನೋಡ್ತೇವೆ. ಯೇಸುವನ್ನು ಒಡೆಯನೇ ಎಂದು ಕರೆದಾಗ ಆತನು ನಮ್ಮನ್ನು ರಕ್ಷಿಸೋನು ಎಂಬ ಹಾಡಿನ ಅರ್ಥದ ವಚನ ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲು 10ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. 10:14 ಅದೇನಂತ ಹೇಳಿದ್ರೆ, ಯೇಸುವನ್ನು ಒಡೆಯನೇ ಎಂದು ಮೊರೆಯಿಟ್ಟು ಕೂಗಿ ಕರೆದಾಗ ದೇವರು ಅವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವ. ರಕ್ಷಣೆ ಅಂದರೆ ಅವರಿಗೆ ಬಂದಿರತಕ್ಕಂಥ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳಿಂದ ರಕ್ಷಿಸಿ ಅವರ ಪಾಪ, ದ್ರೋಹ, ಅಪರಾಧಗಳಿಂದ ಮಾತ್ರವಲ್ಲದೆ ಅವ್ರಿಗೆ ಬಂದಿರತಕ್ಕಂಥ ಸಂಕಟಗಳಿಂದ ರಕ್ಷಿಸತಕ್ಕಂಥ ಒಡೆಯನೆಂಬುದಾಗಿ ಅವಳು ಇದನ್ನು ಭಾವಿಸ್ತಾ ಪ್ರಾರ್ಥನೆ ಮಾಡ್ತಾ ಬೈಬಲನ್ನು ಓದ್ತಾ ಅವರ ತಾಯಿ ಹೇಳಿದ ಮಾತನ್ನು, ಬಹಳ ಜಾಗೃತಿಯಿಂದ ಕೇಳ್ತೀರಿ ಮಾತನ್ನು, ಅವರ ತಾಯಿ ಹೇಳಿದ ಮಾತನ್ನು ಅವರ ಹಾಸ್ಟೆಲ್ನಲ್ಲಿ ಅವರ ಬೆಡ್ ಹತ್ರ ಅಲ್ಲೇ ಪೆನ್ಸಿಲಿಂದ ಸ್ಕೆಚ್ ಮಾಡಿ, ಶ್ರಾವಣಿ ಈ ಕಾಲೇಜಿಂದ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡು ನೀನು ಹೊರಗೆ ಬರಬೇಕು, ಆದುದರಿಂದ ಡೋಂಟ್ ವೇಸ್ಟ್ ಯುವರ್ ಟೈಮ್ ಎಂಬುದಾಗಿ ಅಲ್ಲಿ ಬರೆದಿದ್ಳು. ಬರೆದು ಬೈಬಲ್ ಧರ್ಮಶಾಸ್ತ್ರ ಗೊತ್ತಾಗಿರೋದ್ರಿಂದ, ಬೈಬಲ್ನ ವಾಕ್ಯದ ಸತ್ಯ ಗೊತ್ತಾಗಿರೋದ್ರಿಂದ ಅವಳು ಕಂಡುಕೊಂಡಿದೆ ಅಂದರೆ, ಈ ಲೋಕದಲ್ಲಿ ನಾನು ಸುಖವಾಗಿ, ಕ್ಷೇಮವಾಗಿ, ಆರೋಗ್ಯವಾಗಿ ಬದುಕಬೇಕಾದ್ರೆ ನನ್ನ ಬಾಯಿಂದ ಬರ್ತಕ್ಕಂಥ ನುಡಿಗಳು ಬಹಳ ಜಾಗ್ರತೆಯಿಂದ ಇರಬೇಕನ್ನತಕ್ಕಂಥ ಸತ್ಯವನ್ನು ಕಳೆದಳು. ಅದೇನಂತ ನಾವು ನೋಡ್ತೇವೆ, ಜ್ಞಾನೋಕ್ತಿಯಲ್ಲಿ ನೋಡ್ತಾ ಇದ್ದೇವೆ. ಅವಳು ಅದನ್ನು ಬೋಧಕರಿಂದ ಕೇಳಿಕೊಂಡು ಅವಳು ಅಲ್ಲಿ ಏನು ಮಾಡಿಬಿಟ್ಲು, ಅದನ್ನು ಬರೆದು ಪ್ರತಿದಿನ ಅದನ್ನು ನೋಡುವಾಗೆಲ್ಲ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡು, ಇಲ್ಲಿಂದ ಶ್ರಾವಣಿ ಆದ ನಾನು ಹೊರಗೆ ಬರ್ತೇನೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಎಂಬುದಾಗಿ ಆ ಗೋಡೆ ಮೇಲೆ ಬರೆದಿರ್ತಕ್ಕ ತನಗೆ ಹೇಳಿರುವ ಮಾತಂತ ಬರ್ಕೊಂಡಳು, ಶ್ರಾವಣಿ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಳ್ಬೇಕು, ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ ಎಂಬುದಾಗಿ. ಇದನ್ನು ಬರೆದುಕೊಂಡು ಪ್ರತಿದಿನ ಅವಳು ಹೇಳುವಾಗ ಅದನ್ನು ನೋಡಿ ಅವಳು ಬೈಬಲನ್ನು ಓದಿ ಪ್ರಾರ್ಥನೆ ಮಾಡಿ ತನ್ನ ಪ್ರತಿದಿನದ ಪ್ರಾರ್ಥನೆ, ತನ್ನ ಕೆಲಸ, ತನ್ನ ಓದು ಬರಗಳನ್ನು ಅವಳು ಮಾಡಿಕೊಳ್ತಾ ಇದ್ದ. ಯಾಕಂದ್ರೆ ಅವಳಿಗೆ ಆ ಸತ್ಯದ ಅನುಭವ ಆಗಿರುವುದರಿಂದ ಅವಳು ಇನ್ನು ಮುಂದೆ ನಾನು ಸುಖವಾಗಿ ಕ್ಷೇಮವಾಗಿ ಜೀವನದಲ್ಲಿ ನಾನು ಆನಂದವಾಗಿರಬೇಕಾದ್ರೆ ನನ್ನ ಬಾಯಿಂದ ಈ ಮಾತನ್ನು ಪ್ರತಿದಿನ ನಾನು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಇದನ್ನು ನಾನು ಪ್ರತಿದಿನ ಗೋಚರಿಸಬೇಕು ಎಂಬ ಸತ್ಯ ಅವಳು ತಿಳ್ಕೊಂಡಿದ್ಲು. ಜ್ಞಾನೋಕ್ತಿ 13ನೇ ಅಧ್ಯಾಯ, ಬೈಬಲ್ನಲ್ಲಿ ಜ್ಞಾನೋಕ್ತಿ 13ನೇ ಅಧ್ಯಾಯ ರಾಜರಿಗೆ ಕೊಡತಕ್ಕಂಥ ಉಪದೇಶ, ಇದು ರಾಜ್ಕುಮಾರರಿಗೆ ಕೊಡತಕ್ಕಂಥ ಉಪದೇಶ. ಅವಾಗ ವಾಯ್ಸ್ ಸನ್ ಅಂದ್ರೆ 13ನೇ ಅಧ್ಯಾಯ 1ನೇ ವಚನ, ಜ್ಞಾನಿಯಾದ ಮಗನು ಆಗಲಿ ಮಗಳಾಗಲಿ ತಂದೆಯ ತಾಯಿಯ ಶಿಕ್ಷಣೆಯನ್ನು ಕೇಳುವವನು, ತಂದೆ ಶಿಕ್ಷೆಯನ್ನು ಕೇಳುವವನು. ಆದರೆ ತಂದೆ ಶಿಕ್ಷಣ, ತಂದೆ ತಾಯಿಗಳ ಶಿಕ್ಷಣ, ತಂದೆ ತಾಯಿಗಳ ಆದೇಶವನ್ನು ಕೇಳುವವನು ಜ್ಞಾನಿ. ಆಮೇಲೆ ಆದರೆ ತಂದೆ ತಾಯಿಗಳ ಆದೇಶಗಳನ್ನು ಮೀರತಕ್ಕಂಥವನು ಯಾರು? ಧರ್ಮನಿಂದಕರನು. ಗದರಿಕೆಯನ್ನು ಕೇಳದವನು ಧರ್ಮನಿಂದಕನು. ಗದರಿಸಿದ್ರೆ ಬಹಳ ಜನಕ್ಕೆ ಬೇಜಾರು ಬರ್ತದೆ. ಉದ್ಧಾರ ಆಗ್ರೆ ಅಂತ ಗದರಿಸುತ್ತೇವೆ ಬೋಧಕರು, ಹಲ್ಲೆಲೂಯಾ. ಬಹಳ ಜನ ಬಕ್ಕ ಒಂದಿಷ್ಟು ಮುಖ ಮಾಡ್ಕೊಂಡ್ಬಿಟ್ಟಿದೆ. ಅದರಿಂದ ಅವ್ರಿಗೇನು ಉಪಕಾರ ಆಗುದಿಲ್ಲ, ನಿನಗೂ ಉಪಕಾರ ಆಗ್ತದೆ. ನಿಮ್ಮ ಹಿರಿಯರು ಗದರಿಸಿರುವಾಗ ನೀವು ಅದನ್ನು ಕೇಳಿ ತಮ್ಮನ್ನು ತಿದ್ದುಕೊಳ್ಬೇಕು. ಇನ್ನು ನೋಡ್ರಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್, ಇವಳು ಗದರಿಸಿಕ್ಕಲ್ಲ, ಅವಳ ತಾಯಿಯ ಶಿಕ್ಷಣ, ಅವಳ ತಾಯಿಯ ಚಾಲೆಂಜ್ ಅನ್ನು ಅವಳು ತನ್ನ ಮನಸ್ಸೊಳಗಿಟ್ಟು ಇದನ್ನು ತನ್ನ ಜೀವನದಲ್ಲಿ ನೆರವೇರಬೇಕಾದ್ರೆ ಏನು ಮಾಡಬೇಕನ್ನತಕ್ಕಂಥ ಸತ್ಯವನ್ನು ತಿಳಿದಿರುವುದರಿಂದ ಅವಳು ಗೋಡೆ ಮೇಲೆ ಶ್ರಾವಣಿ ಗೋಲ್ಡ್ ಮೆಡಲ್ ಇಂದ ಹೊರಗೆ ಬರಬೇಕು, ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ ಎಂಬುದಾಗಿ ಹೇಳಿಕೊಂಡು ಹಾಸ್ಟೆಲ್ ಗೋಡೆ ಮೇಲೆ ಬರ್ಕೊಂಡು ಪ್ರತಿದಿನ ಅದನ್ನು ನೋಡ್ತಾ ಪ್ರತಿದಿನ ತನ್ನಲ್ಲಿರತಕ್ಕಂಥ ಆ ಚಾಲೆಂಜ್ ನನಗೆ ಜೀವ ಕೊಡ್ತಿದ್ಲವಳು. ಮುಂದೆ ಜ್ಞಾನೋಕ್ತಿ 13 2ನೇ ಅಧ್ಯಾಯ 2ನೇ ವಚನ, 13 2ನೇ ವಚನ, ಬಾಯಿ ಫಲವಾಗಿ, ಬಾಯಿಯ ಮಾತಿಂದ ಬರ್ತಕ್ಕಂಥ ಫಲವಾದ ಕಾರ್ಯದಿಂದ ಮನುಷ್ಯನು ಸುಖವನ್ನು ಅನುಭವಿಸುವನು. ಮತ್ತು ದುರಾಚಾರಿಗಳ ಕೋರಿಕೆ ಖಾಲಿ ಬಲಾತ್ಕಾರವು, ಅಕ್ರಮವು,
ಅಶುಭವಾದಂಥ ಮಾತುಗಳನ್ನು ಬಾಯಲ್ಲಿರ್ತದೆ. ಆದರೆ ಬಾಯಿ ಫಲದಿಂದ ಅವರು ಸುಖವನ್ನು ಅನುಭವಿಸರು. ಆಮೇಲೆ ಮುಂದೆ ಈ ಬಾಯಿಯನ್ನು ಕಾಪಾಡಿಕೊಳ್ಳುವವನು ಕೆಟ್ಟ ಮಾತುಗಳು, ದೂಷಣೆ ಮಾತುಗಳು, ಶಾಪ ಮಾತುಗಳು, ನಕಾರಾತ್ಮಕವಾದ ಮಾತುಗಳಿಂದ ಕಾಪಾಡಿಕೊಳ್ಳುವನು ಲೈಫ್, ತನ್ನ ಜೀವನವನ್ನು ಕಾಪಾಡಿಕೊಳ್ಳುವನು, ತನ್ನ ಸುಖ ಜೀವನವನ್ನು, ತನ್ನ ಕ್ಷೇಮ ಜೀವನವನ್ನು ಕಾಪಾಡಿಕೊಳ್ಳುವನು. ತುಟಿಗಳನ್ನು ಬೇಕಾಬಿಟ್ಟಿಯಾಗಿ ವಿಶಾಲವಾಗಿ ತೆರೆದು ಬೇಕಾಬಿಟ್ಟಿಯಾದಂಥ ಮಾತು, ಅಶುಭ ಮಾತು, ಶಾಪದ ಮಾತು, ನಾಶದ ಮಾತು ಮತ್ತು ನಾಶಕರವಾದ ಮಾತು, ಅಪಶಕುನವಾದಂಥ ಮಾತುಗಳು ನುಡಿದವನು ಅವನು ನಾಶವಾಗುವನು. ಅವಳಿಗೆ ಈ ಮಾತಿನ ತಾತ್ಪರ್ಯ, ಅವಳು ಪ್ರತಿದಿನ ಶ್ರಾವಣಿ ಸಮಯವನ್ನು ವ್ಯರ್ಥ ಮಾಡಬೇಡ, ಗೋಲ್ಡ್ ಮೆಡಲ್ ಪಡ್ಕೊಂಡು ಹೊರಗೆ ಬರಬೇಕು. ಪ್ರತಿದಿನ ಬೈಬಲನ್ನು ಓದೋದು, ಪ್ರಾರ್ಥನೆ ಮಾಡೋದು ಮತ್ತು ಹಾಸ್ಟೆಲ್ನಲ್ಲಿರ್ತಕ್ಕಂಥ ಅನೇಕ ಯವನಸ್ಥರಿಗೆ ಅವಳು ಯೇಸು ಕ್ರಿಸ್ತನ ಈ ವಾಕ್ಯದ ಸುವಾರ್ತೆಯನ್ನು ಸಾರ್ತಿದ್ಲಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ವಾಕ್ಯದ ಸುವಾರ್ತೆಯನ್ನು ಸಾರ್ತಿದ್ಲಂತೆ. ಸಾರುತ್ತಾ ಅವರಿಗೆ ಧೈರ್ಯವನ್ನು ನೀಡುತ್ತಾ, ಪ್ರಾರ್ಥನೆ ಮಾಡಿರಿ, ದೇವರು ನಿಮಗೂ ಸಹಾಯ ಮಾಡ್ತಾರೆ ಎಂಬುದಾಗಿ ಅವಳು ಸಾಕ್ಷಿ ಹೇಳುತ್ತಾ, ನನ್ನ ಜೀವನದಲ್ಲಿ ಕೂಡ ದೇವರು ಹೀಗೆ ಮಾಡಿದನು ಎಂಬುದಾಗಿ ಹೇಳಿಕೊಂಡು ಅವಳು ಸಾಕ್ಷಿ ಹೇಳುತ್ತಾ ಅನೇಕ ಜನರ ಜೀವನದಲ್ಲಿ ಅಲ್ಲೇ ದಿಕ್ಕಿಲ್ಲದಂತ ಬಂದಿರತಕ್ಕಂಥ ಮಕ್ಕಳಿಗೆ ಅವಳು ಸಹಾಯ ಮಾಡ್ತಿದ್ದಂತೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಒಂದು ದಿವಸ ಅವರ ಮನೆಯಲ್ಲಿ ಬಹಳಷ್ಟು ಕಿರುಕುಳ ಕೊಡ್ತಿರತಕ್ಕಂಥ ಇಲಿಗಳು, ಎಷ್ಟೋ ಇಲಿಗಳಂತೆ, ರಾತ್ರಿಯಲ್ಲಿ ನಿದ್ದೆ ಮಾಡ್ಲಿಕ್ಕೆ ಕೊಡಲ್ಲ, ಗಬ್ಬು ವಾಸನೆ, ಒಂದೊಂದು ಇಲಿ ಬಹಳ ದೊಡ್ಡ ದೊಡ್ಡ ಇಲಿಗಳಂತೆ ಮನೆಯಲ್ಲಿ ಒಳಗೆ ಬಂದು ಬಹಳಷ್ಟು ಕಿರುಕುಳ ನೀಡಿ ಎಲ್ಲ ಮೊದಲೇ ತಿನ್ಲಿಕ್ಕೆ ಕೂಡ ಇರತಕ್ಕಂಥ ಸ್ಥಿತಿಯಲ್ಲಿರುವಾಗ ಆ ಸಮಯದಲ್ಲಿ ಇವಳು ಪ್ರಾರ್ಥನೆಗೆ ಹೋಗ್ತಾ ನಾವು ಬೇಡಿಕೊಳ್ಳೋದನ್ನು ದೇವರು ಕೊಡ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ಅವಳು ಒಂದು ದಿವಸ ಉಪವಾಸ ಇದ್ದು, ತನ್ನ ಹಾಸ್ಟೆಲಲ್ಲಿ ಹೇಳ್ಕೊಳ್ತಾ ಇದ್ದಾಳೆ, ಉಪವಾಸ ಇದ್ದು ಪ್ರಾರ್ಥನೆ ಮಾಡಿಲ್ಲಂತೆ. ಏಸಯ್ಯ, ಈ ಇಲಿಗಳ ಕಾಟದಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿಲ್ಲಂತೆ. ಅವಳು ಪ್ರಾರ್ಥನೆ ಮಾಡಿದ ಕೂಡಲೇ ಅವಳು ಮಲಗುವಾಗ ತನ್ನ ತಾಯಿ ಕೆಲಸದಿಂದ ಬರ್ತಾಳೆ ಎಂಬುದಾಗಿ ಸ್ವಲ್ಪ ಬಾಗಿಲವನ್ನು ಲ್ಯಾಚನ್ನು ಅಂದರೆ ಆ ಕದ ಹಾಕದೆ, ಹಲ್ಲೆಲೂಯ, ಕದ ಹಾಕದೆ ಅವಳು ಬಿಟ್ಟಿರ್ತಿದ್ಲಂತೆ. ಇವಳು ಒಂದು ದಿವಸ ಮಲಗಿರುವಾಗ ಮನೆಯಲ್ಲಿ ಬಹಳಷ್ಟು ಅವಾಜ್ ಬರ್ತಾ ಇತ್ತು. ಇಲಿ ಕಿಸಬಿಸ ಅಂತ ಬಹಳಷ್ಟು ಕೂಗುತ್ತಾ ಇರುವಾಗ ಒಂದು ಬೆಕ್ಕು ಬಂದು ಆ ಇಲಿಯನ್ನು ಹಿಡ್ಕೊಂಡು ಕುತ್ತಿಗೆ ಸಮೇತ ಹಿಡ್ಕೊಂಡು ಅದನ್ನು ತಗೊಂಡು ಓಡಿ ಹೋಗ್ತಾ ಇತ್ತಂತೆ. ಆವಾಗ ಅವಳಿಗೆ ಅರ್ಥ ಆಯ್ತು, ಏಸಯ್ಯ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿ ಕಾಡುತ್ತಿರತಕ್ಕಂಥ ಇಲಿಗಳನಿಗೆ, ಅಲ್ಲೆಲ್ಲಿಯ ಇಲಿಗಳು ಬಹಳ ಕಾಡ್ತಾ ಇದೆ ಅಂತ ದಿವಸ ಹೇಳ್ಕೊತ್ಕೊಂಡಿರೋದಲ್ಲ, ಇವಳು ಇಲಿಗಳು ಬಂದು ಕಾಡ್ತಾ ಇದೆ ಅಂತ ಹೇಳಿದ್ರೆ ಇವಳು ಪ್ರಾರ್ಥನೆ ಮಾಡಿಲ್ಲಂತೆ, ಉಪವಾಸ ಪ್ರಾರ್ಥನೆ. ಮನೆಯಲ್ಲೆಲ್ಲ ಗಬ್ಬು ನಾಡ್ತಾ ಇದೆ, ಅದರಿಂದ ರೋಗ ಬರ್ತದೆ ಅನ್ನೋ ಭಯದಿಂದ ಅವಳು ಪ್ರಾರ್ಥನೆ ಮಾಡುವಾಗ ಪ್ರತಿದಿನ ಇಲಿಗೆ ಹಬ್ಬ ಆಯಿತು. ಇಷ್ಟು ದಿನಗಳು ಇಲಿಗೆ ಹಬ್ಬ, ಇಲಿ ಹಬ್ಬ ಆಯಿತು. ಯಾರಿಗೆ? ಬೆಕ್ಕಿಗೆ ಹಬ್ಬ ಆಯಿತು. ಏನಂತ ತಿಳ್ಕೊಂಡು ಇವಳು ಇಷ್ಟು ದಿನ ಪ್ರಾರ್ಥನೆ ಮಾಡಿಲ್ಲ, ಆದರೆ ಯಾವಾಗ ಪ್ರಾರ್ಥನೆ ಮಾಡಿದ್ರು ಪ್ರತಿದಿನ ಆ ಬೆಕ್ಕು ಅವರ ಮನೆಯಲ್ಲಿ ಯಾಕಂದ್ರೆ ಬಹಳ ಇಲಿಗಳು ಅಲ್ಲೇ ಹೊಂದ್ಕೊಂಡು ಪ್ರತಿದಿನ ಒಂದು ಇಲಿಯನ್ನು ಎತ್ಕೊಂಡು ಹೋಗ್ತಿತ್ತಂತೆ. ಇವಳು ಪ್ರತಿದಿನ ನೋಡಿ, ಎಸಯ್ಯ ನಿನಗೆ ಸ್ತೋತ್ರ, ಎಂಥ ಒಳ್ಳೆ ದೇವರಾಗಿದ್ದಿ, ಪ್ರತಿದಿನ ಎಷ್ಟೋ ಇಲಿಗಳನ್ನು ತೆಗೆದು ಅವರ ಮನೆಯಲ್ಲಿ ಇಲಿಗಳು ಬರದಂತೆ ನಿಂತು ಹೋಯಿತು ಪ್ರಾರ್ಥನೆ ಮಾಡೋದ್ರಿಂದ. ಇದು ಸಾಮಾನ್ಯವಾದಂಥ ಮಾತಲ್ಲ. ರಾತ್ರಿಯಲ್ಲಿ ಮಲಗಿದ್ದಾಗ ಇಲಿ ಬಂದು ಕರ್ ಮಾಡ್ತಾ ಇದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಒಂದು ಹೆಣ್ಮಗಳು. ಯಾಕೆಂದರೆ ಯಾರೋ ಬಾಗಲ ತಡ್ತಾ ಇದ್ದಂಗೆ ಅವಾಜ್ ಬರ್ತದೆ, ಬಾಗಲ ಕಡೆ ಕದ ಬಿಚ್ಚುತ್ತಾ ಇದ್ದಂಗೆ ಅವಾಜ್ ಬರ್ತಾ ಇರ್ತದೆ. ಈ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಇವಳು ಪ್ರಾರ್ಥನೆ ಮಾಡಿಲ್ಲ. ಅದನ್ನು ತನ್ನ ಹಾಸ್ಟೆಲ್ ಹೇಳ್ತಾ ಇದ್ರೆ, ಯೇಸು ನಮ್ಮ ಪ್ರಾರ್ಥನೆಯನ್ನು ಕೇಳತಕ್ಕಂಥ ದೇವರು. ಆತನು ಬೆಕ್ಕುಗಳನ್ನು ಕಳಿಸಿ ಇಲಿಗಳನ್ನು ಸರ್ವನಾಶ ಮಾಡಿಸಿದನು. ಅವಳ ಜೀವನದ ಸಾಕ್ಷಿ ಹೇಳ್ತಾ ಇದ್ಲಲ್ಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಯಾಕಂದ್ರೆ ಯೇಸು ಜೀವವುಳ್ಳ ದೇವರೆಂಬುದಾಗಿ. ಹೀಗೆ ಅವಳಿಗಿರ್ತಕ್ಕಂಥ ಕಷ್ಟ, ಕಣ್ಣೀರುಗಳು, ದುಃಖ, ಬಾಧೆಗಳಲ್ಲಿ ಅವಳು ಯಾವಾಗಲೂ ಬೈಬಲನ್ನು, ಬೈಬಲನ್ನು ತನ್ನ ಜೀವನ ಇಷ್ಟು ಭಯಭಕ್ತಿಯಿಂದ ಇಟ್ಕೊಂಡ್ಲು. ಯಾವ ಪಾಪಿಷ್ಟ ವ್ಯವಹಾರಕ್ಕೆ ಅವಳು ಮನಸ್ಸಿಡಲಿಲ್ಲ, ಯಾವ ಕಾಮಾಭಿಲಾಷಕ್ಕೆ, ಯಾವ ಆ ಕಾಲೇಜಲ್ಲಿ ನಡೀತಿರ್ತಕ್ಕಂಥ ಕಾಮಾಭಿಲಾಷದ ಯಾವುದೇ ದುಷ್ಕೃತ್ಯಗಳಿಗೆ ಅವಳು ದಾಸಳಾಗಲಿಲ್ಲ. ಅವಳು ಪ್ರತಿದಿನ ಆ ಕಾಲೇಜಲ್ಲಿರ್ತಕ್ಕಂಥ ತನ್ನ ಬೆಡ್ ಹತ್ರ ಇರ್ತಕ್ಕಂಥ ಆ ಮಾತನ್ನು ನೋಡ್ತಿದ್ಲು. ಶ್ರಾವಣಿ,
ಗೋಲ್ಡ್ ಮೆಡಲನ್ನು ಪಡ್ಕೊಳ್ಬೇಕು, ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ. ಯಾರಾದರೆ ತನ್ನ ಫ್ರೆಂಡ್ಸ್ ಎಲ್ಲ ಬಂದಲ್ಲಿ ಮಾತಾಡಲಿಕ್ಕೆ ಬಂದಿರುವಾಗ ಅವಳು ಮಾತಾಡ್ತಾ ಅಲ್ಲಿ ಕಣ್ಣು ಅವಳದು ಅಲ್ಲಿ ಎಲ್ಲಿ ಹೋಗ್ತದೆ, ಬರೆದಿರ್ತಕ್ಕಂಥ ಮಾತಿನ ಮೇಲೆ ಹೋಗಿರುವ ಸಿಸ್ಟರ್ ನಾ ಫ್ರೆಂಡ್ ಹೇಳ್ಬಿಡ್ತಾರೆ, ನಾನೀಗ ಮಾತಾಡೋಕ್ಕೆ ಟೈಮ್ ಇಲ್ಲ, ನಾನು ಓದಬೇಕೆಂಬುದಾಗಿ ತನ್ನ ಫ್ರೆಂಡ್ಗಳಿಗೆ ವಾಪಸ್ ಕಳಿಸ್ತಿದ್ಲಂತೆ. ತಾನು ಓದುವುದು, ಬೈಬಲ್ ಓದೋದು, ಪ್ರಾರ್ಥನೆ ಸಮಯದಲ್ಲಿ ಯಾರು ಬಂದರೂ ಕೂಡ ಅವಳು ಸಮಯವನ್ನು ವ್ಯರ್ಥ ಮಾಡದೆ ಪ್ರಾರ್ಥನೆ, ಬೈಬಲ್, ತನ್ನ ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣ ಆಸಕ್ತಿ ನೆಟ್ಟು ಓದಿ ಸ್ಮರಿಸತಕ್ಕಂಥ, ಜ್ಞಾಪಕದಲ್ಲಿರತಕ್ಕಂಥ ಸಾಮರ್ಥ್ಯ ಅವಳಿಗೆ ಕರ್ತನಾದ ಯೇಸು ಕ್ರಿಸ್ತನ ಅನುಗ್ರಹಿಸಿದ. ಮತ್ತು ಅವಳು ಇದೇ ರೀತಿಯಲ್ಲಿ ಬಹಳಷ್ಟು ಸಂಕಟಗಳು ಅವರ ಕುಟುಂಬದಲ್ಲಿ ಆಗಿರುವಾಗ ಒಂದು ದಿವಸ ಹಾಸ್ಟೆಲ್ ಆಯಿತು, ಮನೆ ಜೀವನದ ಕೆಲವೊಂದು ಕಾರ್ಯಗಳನ್ನಲ್ಲಿ ತಿಳಿಸ್ತಾ ಇರಲಿ. ಏನು ತಿಳ್ಕೊಂಡು ಬಹಳ ಸೌಂಡ್ ಸಿಸ್ಟಮ್ ಅನ್ನಿಟ್ಟು ಓದಲಿಕ್ಕೆ ತೊಂದರೆ ಇರತಕ್ಕಂಥ, ಸರಿಯಾಗಿ ನಿದ್ರೆ ಬರೋದಿಲ್ಲ. ಅವರು ಸೌಂಡ್ ಸಿಸ್ಟಮ್, ದೊಡ್ಡ ದೊಡ್ಡ ಸೌಂಡ್ ಸಿಸ್ಟಮ್ಗಳು ಇಟ್ಕೊಂಡು ರಾತ್ರಿ ಎಲ್ಲ ಬಾರಿಸ್ತಾ ಇರ್ತಂತೆ. ಒಂದು ತಾಸಲ್ಲ, ರಾತ್ರಿ ಎಲ್ಲ ಬಾರಿಸ್ತಾ ತೊಂದರೆ ಮಾಡ್ತಾ, ಟಿವಿ ಇಟ್ಕೊಂಡು, ಟಿವಿನಲ್ಲಿ ಸೌಂಡ್ ಸಿಸ್ಟಮ್ ಟಿವಿ ಇಟ್ಕೊಂಡು ಪೂರ್ಣವಾಗಿ ಮ್ಯೂಸಿಕ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದೆಲ್ಲ ಭಾಳಷ್ಟು ತ್ರಾಸು ಕೊಡ್ತಾ ಇದ್ರಂತೆ. ಅವಳು ಮತ್ತು ತನ್ನ ಬಾಯಿಂದ ನುಡಿಯತಕ್ಕಂಥ ಮಾತಿಂದ ನನಗೆ ಜಯ ಸಿಗ್ತದೆ ಅನ್ನತಕ್ಕಂಥ ನಂಬಿಕೆ ಅವಳಿಗಿತ್ತು. ಯಾಕಂದರೆ ತನ್ನ ಬಾಯಿ ಮಾತಿಂದಲೇ ಅವಳು ಸುಖವನ್ನು ಅನುಭವಿಸ್ತಾಳೆ. ಆ ಬಾಯಿ ಕಾಪಾಡಿಕೊಂಡಿದ್ದವಳು ನಾಶನದಿಂದ ತಪ್ಪಿಸ್ಕೊಳ್ತಾರೆ. ಬೇಕಾಬಿಟ್ಟಿಯಾಗಿ ಮಾತಾಡ್ತಾ, ಬೇಕಾಬಿಟ್ಟಿಯಾದಂಥ ಮಾತಾಡ್ಕೊಳ್ತಾ, ಅಶುಭವಾದ ಮಾತು ಮಾಡಿಕೊಂಡ್ರೆ ನಾಶವಾಗ್ತದೆ ಅನ್ನತಕ್ಕಂಥ ಸತ್ಯ ಅವಳು ಗೊತ್ತಿತ್ತು. ಅವಳು ಕಿಚನ್ ರೂಮ್ನಲ್ಲಿ ಏನು ಬರೆದಿಲ್ಲ, ಹೌದು, ಯುದ್ಧಮೂ ಯೆಹೋವದೇ ಅಂತ ಬದಲುತ್ತೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ಇವತ್ತು ಬಾಯಿಂದ ನುಡಿಯತಕ್ಕಂಥ, ಕಿವಿಯಿಂದ ಕೇಳಿ ಅದನ್ನು ಮಾತಾಡ್ತಕ್ಕಂಥ ಮಾತುಗಳು ನಂಬಿಕೆಯಿಂದ, ಕಿಚನ್ ರೂಮ್ನಲ್ಲಿ ಹೋಗಿದ್ದಾಗೆಲ್ಲ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರುವಾಗೆಲ್ಲ ಆ ಸೌಂಡ್ ಸಿಸ್ಟಮಿಂದ ಭಾಳಷ್ಟು ಡಿಸ್ಟರ್ಬ್ ಆಗ್ತಾ ಇರುವಾಗ ಅವಳದು ನೋಡಿ, ಯುದ್ಧವು ಯೆಹೋವನದಾಗಿದೆ, ಯುದ್ಧವು ನನ್ನ ಕರ್ತನದಾಗಿದೆ, ಇಷ್ಟೇ ಹೇಳ್ತಿಲ್ಲಂತೆ. ಪ್ರಾರ್ಥನೆ ಮಾಡಿದ್ದು ದಿನಾಲು ಎಷ್ಟೋ ದಿನಗಳು ಹೇಳ್ತವೆ. ಅದು ಸೌಂಡ್ ಬಂದಾಗೆಲ್ಲ ಆ ಕಿಚನ್ ರೂಮ್ನಲ್ಲಿ ಅದು ನೋಡಿರುವಾಗ ಯುದ್ಧವು ಕರ್ತನದೇ ಎಂಬುದಾಗಿ ಅವಳು ಬಾಯಿಂದ ಹೇಳ್ತಾ ಇದ್ದಂತೆ. ನನ್ನ ಪ್ರಿಯ ಸಹೋದರರೇ, ಕೆಲವೇ ದಿವಸದಲ್ಲಿ ಅವರ ಸೌಂಡ್ ಸಿಸ್ಟಮ್ ಸಮೇತ ಅಲ್ಲಿರ್ತಕ್ಕಂಥ ಡೂಮ್ ಟಿವಿ ಇತ್ತು, ಆ ಡೂಮ್ ಟಿವಿಯ ಆ ಕಂಪ್ಲೀಟ್ ಡೂಮೇ ಬ್ಲಾಸ್ಟ್ ಆಗಿಬಿಡುತ್ತಂತೆ. ಯಾಕಂದ್ರೆ ಇವರು ಬಲಹೀನರು, ಇಬ್ರು ಹೆಣ್ಮಕ್ಕಳು ಮನೆಯಲ್ಲಿ, ತಾಯಿ ಹೆಣ್ಮಕ್ಕಳು, ಯಾರು ಹೋಗಿ ಅಲ್ಲಿ ಬೆದರಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವರೇ, ನಾವು ಗತಿ ಇಲ್ಲದವರು, ನಾವು ಹೆಣ್ಮಕ್ಕಳಾಗಿದ್ದೇವೆ, ನಮಗೆ ಯಾರು ಸಹಾಯ ಇಲ್ಲ, ಏಸಯ್ಯ ನಮಗೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿರುವಾಗ ಅವಳಿಗೆ ತೋಚಿದ್ದೇನೆಂದ್ರೆ, ಯುದ್ಧವು ಯೆಹೋವ. ಅವಳಿಗೆ ದೇವರಿಗೆ ಹೇಳಿಸಿದೆ, ನಿಂದಲ್ಲ ಮಗಳೇ, ಯುದ್ಧ ನಾನು ಮಾಡ್ತೇನೆ. ಅವಳು ಯುದ್ಧಮು ಯೆಹೋವದೇ ಅಂತೇಳಿ ಅಲ್ಲಿ ಬರೆದಳು. ತೆಲುಗು ಭಾಷೆ ಮಾತಾಡೋರು. ಪ್ರತಿದಿನ ಅವಳು ಓದ್ತಿದ್ದಳು, ಯುದ್ಧವು ನನ್ನ ಕರ್ತನಾದ ದೇವರೆಂಬುದಾಗಿ. ಹೇಗೆ ಹೇಳ್ತಾ ಬಂದು ನಿಶ್ಚಯವಾಗಿ ಅಕ್ಷರ ಪ್ರಕಾರವಾಗಿ ಅವಳನ್ನು ಕಾಡ್ತಿರ್ತಕ್ಕಂಥ ಟೆಲಿವಿಷನ್ ಬ್ಲಾಸ್ಟ್ ಆಗಿರುವಾಗ ಇವ್ರಿಗೆ ಗೊತ್ತಿಲ್ಲ, ನೆರೆಯವ್ರಿಗೆ ಗೊತ್ತಿಲ್ಲ ಇದು ಯಾಕೆ ಬ್ಲಾಸ್ಟ್ ಆಗಿದೆ ಅಂತೇಳಿ. ಆದರೆ ಇವಳು, ಎಸಯ್ಯ ನೀನು ಎಂಥ ಒಳ್ಳೆಯ ದೇವರು ಕರ್ತನೆ, ದಿಕ್ಕಿಲ್ಲದ ಬಲಹೀನರಾದ ಹೆಣ್ಮಕ್ಕಳಾದ ನಾವು, ಎಲ್ಲರಿಂದ ಕೈ ಬಿಡಲ್ಪಟ್ಟಿರೋ ನಾವು, ನಮ್ಮ ಅಜ್ಜಿನೇ ನಮ್ಮನ್ನು ಹೊರಗಾಕಿದ್ದಾರೆ, ಯಾರೂ ನಮಗೆ ಸಹಾಯಕರಲ್ಲ. ಇಂಥ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ, ನಮ್ಮ ಕೂಗನ್ನು ಆಲಿಸಿ, ನಮಗೆ ಕ್ಷೇಮವನ್ನು ಕೊಟ್ಟು, ನಮಗೆ ಸಂಕಟಗಳಿಂದ ರಕ್ಷಣೆ ಕೊಟ್ಟಿಲ್ಲ ಎಂಬುದಾಗಿ ಹೀಗೆ ಪ್ರಾರ್ಥನೆ ಮಾಡ್ತಾ, ಇದನ್ನು ಸಾಕ್ಷಿ ಹೇಳ್ತಾ, ಡಿಗ್ರಿ ಕಾಲೇಜ್ನಲ್ಲಿ, ಖಮ್మంನಲ್ಲಿ ಇದ್ದಿರ್ತಕ್ಕಂಥ ಭಾಳ ದೊಡ್ಡ ಡಿಗ್ರಿ ಕಾಲೇಜ್, ಆಂಧ್ರ ಪ್ರದೇಶ ಡಿಗ್ರಿ ಕಾಲೇಜ್ನಲ್ಲಿ ಪೂರ್ಣ ಸ್ಟೇಟ್ ಒಳಗೆ ಅವರ ತಾಯಿ ಹೇಳಿದ್ಲು, 1 ಗೋಲ್ಡ್ ಮೆಡಲ್ ತಗೊಂಡು ಬರಬೇಕೆಂಬುದಾಗಿ. ಆ 3 ವರ್ಷ 3 ಗೋಲ್ಡ್ ಮೆಡಲಿಂದ ಅವಳು ವಿದ್ಯಾಭ್ಯಾಸನ ಪಡ್ಕೊಂಡು ಜಾಬ್ ಪ್ಲೇಸ್ಮೆಂಟ್ ಆಗುವಂಥ ಜಾಬ್ಗಾಗಿ ಎಷ್ಟು ಆಫರ್ಗಳು ಬಂದು ಅವಳು ಅಲ್ಲಿಂದ ಹೊರಗೆ ಬಂದು ಭಾಳ ದೊಡ್ಡ ಉದ್ಯೋಗವನ್ನು ಮಾಡ್ತಾ, ಈಗ ಒಳ್ಳೆಯ ಕುಟುಂಬಸ್ಥಳಾಗಿ ಮದುವೆಯಾಗಿ ಅವಳಿಗೆ ಹೇಳ್ತಾ ಇದ್ದಾಳೆ, ಒಂದಾನೊಂದು ಕಾಲದಲ್ಲಿ ತಿನ್ನಲಿಕ್ಕೆ ಕೂಳಿಲ್ಲ, ಆದರೆ ಯೇಸು ಇವತ್ತು ಕರ್ತನಾದ ಆ ಒಡೆಯನು ದಿಕ್ಕಿಲ್ಲದ ನಮ್ಮನ್ನು ಹಿಡಿದುಕೊಂಡು ಅನೇಕ ಬಡವರಿಗೆ, ಅನೇಕ ಅನಾಥರಿಗೆ ಆಹಾರವನ್ನು ಕೊಡುವಂತೆ ನಮಗೆ ಸಹಾಯ ಮಾಡಿದ್ದಾನೆ. ಒಂದೊಂದು ಕಾಲದಲ್ಲಿ ತಿನ್ನಲಿಕ್ಕೆ ಕೂಳಿಲ್ಲದೆ, ಗಂಜಿ ಇಲ್ಲದೆ
ಬಳಲುತ್ತಿರ್ತಕ್ಕಂಥ ಈ ಕುಟುಂಬ ಇವತ್ತು 500 ಜನ ಅನಾಥ ಮಕ್ಕಳಿಗೆ ಅವಳು ಆಹಾರವನ್ನು ಸರಬರಾಜು ಮಾಡಿಸ್ತಾ ಇದ್ದಾಳೆ. ಅದು ಹೇಳ್ತಾ ಇದ್ದಾಳೆ, ಏಸಯ್ಯ ನನ್ನನ್ನು ಈ ಲೋಕದ ಸಂಕಷ್ಟಗಳಿಂದ, ಬಾಧೆಗಳಿಂದ, ಹಿಂಸೆಯಿಂದ, ಇಂಥ ಎಲ್ಲ ತೊಂದರೆಗಳಿಂದ, ಬಾಧೆಗಳಿಂದ ನನ್ನನ್ನು ಬಿಡಿಸಿದ್ದು ಮಾತ್ರ ಅಲ್ಲದೆ ನನ್ನನ್ನು ಉನ್ನತ ಸ್ಥಿತಿಗೆ ತಂದ ರಕ್ಷಕನಾಗಿದ್ದಾನೆ. ಸಂಕಷ್ಟಗಳಲ್ಲಿ ಮೊರೆ ಇಟ್ಟಾಗ, ಕೀರ್ತನೆ 91 ಎಷ್ಟು ಸುಂದರವಾದಂಥ ಮಾತಿದೆ. ಸಂಕಷ್ಟಗಳಲ್ಲಿ ಮೊರೆ ಇಟ್ಟಾಗ ಆತನನ್ನು ಪ್ರೀತಿಸುವರು, ಸಂಕಷ್ಟಗಳಲ್ಲಿ ಮೊರೆ ಇಟ್ಟಿರುವಾಗ. ಕೀರ್ತನೆ 91 ಓದ್ತೀರಾ ಮಾತನ್ನು 14ನೇ ವಚನದಿಂದ ಬೇಗನೆ. ಆವಾಗ ಅವಳು ಅಂದ್ರೆ ಅವನು ದೇವರಲ್ಲಿ ಆಸಕ್ತ ಚಿತ್ತನಾಗಿರೋದರಿಂದ, ಪ್ರೀತಿ ಇರೋದರಿಂದ, ನಂಬಿಕೆ ಇರೋದರಿಂದ ಅವರನ್ನು ನಾನು ರಕ್ಷಿಸಿ ಕಾಪಾಡುವೆನು. ನನ್ನ ನಾಮವನ್ನು, ನನ್ನ ನಾಮ ಅರ್ಥವೇ ರಕ್ಷಣೆ. ಯೇಸು ದೇವರು ಹೇಳ್ತಾ ಇದ್ದಾರೆ, ನನ್ನ ನಾಮವನ್ನು ಅರಿತಿರುವವರನ್ನು ಅವರನ್ನು ಉದ್ಧರಿಸುತ್ತೇನೆ. ಪಾಪ ಶಾಪದಿಂದ ರಕ್ಷಿಸೋದು ಮಾತ್ರ ಅಲ್ಲ, ಅದು ಕೂಡ ಇದೆ, ಅವರನ್ನು ಉದ್ಧಾರ ಮಾಡುತ್ತೇನೆ. ಉದ್ಧರಿಸುತ್ತೇನೆ. ಅವನು ಅಂದ್ರೆ ಅಂಥವರು ನನ್ನನ್ನು ಸಂಕಟಗಳಲ್ಲಿ ಕೂಗಿ ಮೊರೆ ಇಡುವಾಗ, ಪ್ರಾರ್ಥನೆ ಮಾಡುವಾಗ ಅವರಿಗೆ ಸದುತ್ತರವನ್ನು ಸಕಾಲಕ್ಕೆ ನಾನು ದಯಪಾಲಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮುಂದೆ, ಇಕ್ಕಟ್ಟಿನಲ್ಲಿ ಕರ್ತನಾದ ದೇವರು ನಿನ್ನ ಹತ್ತಿರದಲ್ಲಿದ್ದು ಅವನನ್ನು ಆ ಇಕ್ಕಟ್ಟಿನಿಂದ ತಪ್ಪಿಸಿ ಘನಪಡಿಸುತ್ತಾನೆ. ಏನ್ ಮಾಡ್ತಾನೆ? ಘನಪಡಿಸುತ್ತಾನೆ. ಆಮೇಲೆ ದೀರ್ಘಾಯುವನ್ನು ಅನುಗ್ರಹಿಸಿ ಅವರನ್ನು ತೃಪ್ತಿಪಡಿಸುತ್ತಾನೆ. ತನ್ನ ವಿಶೇಷವಾದಂಥ ರಕ್ಷಣೆ ಅಂದ್ರೆ ಪಾಪದಿಂದ ಬಿಡಿಸಿ ಪರಲೋಕ ಸೇರಿಸೋದು ಮಾತ್ರ ಅಲ್ಲ, ಅದು ಕೂಡ ಇದೆ. ಆದರೆ ತನ್ನ ವಿಶೇಷವಾದ ರಕ್ಷಣೆ ಈ ರೀತಿಯಲ್ಲಿ ಅವರಿಗೆ ತೋರಿಸಿದ್ದಾನೆ. ಈಗ ಅಂತ ಸಂಕಟದಲ್ಲಿದ್ದ ದೇವರನ್ನು ಪ್ರೀತಿಸತಕ್ಕಂಥ ಇವರು ಮೊರೆ ಇಟ್ಟಾಗೆಲ್ಲ ಅವರ ಸಂಕಟಗಳಿಂದ ಬಿಡಿಸಿ, ಅವರ ಹತ್ತಿರ ಇದ್ದು ಅವರ ಸಂಕಟಗಳಿಂದ ಬಿಡಿಸಿ ಅವರನ್ನು ಕಾಪಾಡಿದ ಮಾತ್ರವಲ್ಲದೆ ಅವರನ್ನು ಸನ್ಮಾನಿಸಿದ್ದಾನೆ. ಈಗ ಅವಳು ಒಳ್ಳೆ ತನ್ನ ಜೀವನ ಸಂಗಾತಿಯನ್ನು ಮದುವೆ ಮಾಡಿಕೊಂಡು ಉತ್ತಮವಾದಂಥ ಸಮೃದ್ಧಿಯುಳ್ಳ ಜೀವನ ಮಾಡ್ತಾ 500 ಹಾಸ್ಟೆಲ್ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅವಳು ಆಹಾರವನ್ನು ದಾನ ಮಾಡ್ತಾ ಇದ್ದಾಳೆ. ಏನಂತೇಳಿ, ಒಂದಾನೊಂದು ಕಾಲದಲ್ಲಿ ನನಗೆ ಊಟಕ್ಕಿಲ್ಲದೆ ಹಸಿದು ನಾನು ಕಾಲೇಜ್ ಹೋಗಿದ್ದೇನೆ ಅಂತ ದಿಕ್ಕಿಲ್ಲದವರಿಗೆ ನಾನು ಸಹಾಯ ಮಾಡಬೇಕನ್ನತಕ್ಕಂಥ ಭಾವನೆ ಯೇಸು ಕ್ರಿಸ್ತನ ವಾಕ್ಯದಿಂದ ಅವಳಲ್ಲಿ ಉಂಟಾಯಿತು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ಕೇಳಿದ್ರಿ ನೀವು. ಇವತ್ತು ನೀವು ಕೂಡ ಅಂಥ ಸಮಸ್ಯೆಗಳಲ್ಲಿ ಕೆಲವರಿದ್ದಾರಾ? ಅಂಥ ತೊಂದರೆಗಳಲ್ಲಿ ಸಿಕ್ಕಿಕೊಂಡಿದ್ದೀರಾ? ಏಸಯ್ಯ, ಏಸಯ್ಯ ನನ್ನ ಒಡೆಯನೇ, ಏಸಯ್ಯ ಜಗತ್ ಒಡೆಯನೇ, ಕರ್ತನೇ ವಿಶ್ವದ ಪಾಲಕನೇ, ಏಸಯ್ಯ ನನ್ನನ್ನು ಕಾಪಾಡದೇವರೇ, ನನ್ನನ್ನು ರಕ್ಷಿಸು ಏಸಯ್ಯ ಎಂಬುದಾಗಿ ನೀನು ಇವತ್ತು ಮೊರೆ ಇಡೋದಾದರೆ, ಪ್ರಾರ್ಥನೆ ಮಾಡೋದಾದರೆ, ನಿನ್ನ ಪ್ರಾರ್ಥನೆಯನ್ನು ಕೇಳತಕ್ಕಂಥನಾಗಿದೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯಾರ್ಯಾರು ಕರ್ತನೆ ಈ ದಿಕ್ಕಿಲ್ಲದ ಅನಿಷ್ಟಗಳನ್ನು, ಸಮಸ್ಯೆಗಳನ್ನು, ಬಾಧೆಗಳನ್ನು, ತೊಂದರೆಗಳನ್ನು ಎದುರಿಸ್ತಾ ಮನೆಯಲ್ಲಿ ಅನೇಕ ಜನರ ಮರಣವನ್ನು ಸಂಭವಿಸ್ತಾ ಅರ್ಥವಾಗದಂಥ, ದಿಕ್ಕು ತೋಚದಂಥ ಅಯೋಮಯೋ ಆಗಿರ್ತಕ್ಕಂಥ ಕುಟುಂಬಗಳಿಗೆ ಯೇಸುವೆ ನಿನ್ನ ವಾಕ್ಯ ಹೇಳ್ತಾ ಇದೆ, ನೀನು ಹೇಳ್ತಾ ಇದ್ದಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನಾನೇ ಆ ಮಾರ್ಗವಾಗಿದ್ದೇನೆ, ನಾನೇ ಆ ಸತ್ಯವಾಗಿದ್ದೇನೆ, ನಾನೇ ಆ ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ಮಾತಿನ ನಿಮಿತ್ತ ಕರ್ತನೆ ಇವತ್ತು ನೀನು ಅವರಿಗೆ ಮಾರ್ಗದರ್ಶನವಾಗಿದೆ, ದಿಕ್ಕಾಗಿದೆ ಎಂಬುದಾಗಿ ಕರ್ತನೆ ಇವತ್ತು ಈ ವಾಕ್ಯದಿಂದ ತಿಳಿದುಕೊಂಡಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಆತ್ಮೀಯರಿಗೆ ಇವತ್ತು ಆತ್ಮವಿಶ್ವಾಸ ಧೈರ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯಾರ್ಯಾರು ನನ್ನ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸಂಕಟದಲ್ಲಿದ್ದವರಿಗೆ ಬಿಡುಗಡೆ ಕರ್ತನೆ ಇವತ್ತು ನಿನ್ನ ಬಾಹುಬಲದಿಂದ, ನಿನ್ನ ಭುಜಬಲದಿಂದ, ನಿನ್ನ ಸರ್ವಶಕ್ತನಾಗಿರ್ತಕ್ಕಂಥ ನಿನ್ನ ಕೈದಿಂದ ಕರ್ತನೆ ನೀತಿಯ ಹಸ್ತದಿಂದ ಅವರನ್ನು ಕರ್ತನೆ ಸಂಕಟಗಳಿಂದ ಬಿಡುಗಡೆ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ಅನಾರೋಗ್ಯದಲ್ಲಿ ಬಳಲುತ್ತಿರತಕ್ಕಂಥ ಅನೇಕ ಕುಟುಂಬಗಳು ಕರ್ತನೆ ಗುಣವಾಗಲಾರದಂಥ ರೋಗದಿಂದ ಬಳಲುತ್ತಿರತಕ್ಕಂಥವರನ್ನು ಕರ್ತನೆ ಇವತ್ತು ನಿನ್ನ ಗಾಯಗಳಸ್ತವನ್ನು ಚಾಚಿ ಕರ್ತನೆ ಅವರನ್ನು ಮುಟ್ಟು. ಯೇಸು ನಾಮದಲ್ಲಿ ನನ್ನ ಸಹೋದರಿ ಪ್ರಾರ್ಥನೆಯನ್ನು ಕೇಳ್ತಾ ಇದೆಯಾ, ನನ್ನ ಜೊತೆಲಿ ಪ್ರಾರ್ಥನೆ ಮಾಡ್ತಾ ಇದೆ, ಈಗೋ ಯೇಸು ಕ್ರಿಸ್ತನ ಹಸ್ತ
ನಿನ್ನನ್ನು ತಾಕುತ್ತಾ ಇದೆ. ಯೇಸು ಕ್ರಿಸ್ತನ ಹಸ್ತ ನಿನ್ನನ್ನು ಮುಟ್ಟುತ್ತಾ ಇದೆ. ಯೇಸು ಕ್ರಿಸ್ತನ ಹಸ್ತ ಗುಣವಾಗಲಾರದಂಥ ರೋಗವನ್ನು ಈಗಲೇ ಗುಣಮುಖಳಾಗುವಂತೆ ಆತನು ಮುಟ್ಟಿದ್ದಾನೆ. ನಿನ್ನನ್ನು ಬೇಗನೆ ಗುಣಮುಖಾಗಿ ಎದ್ದು ಚೈತ್ರಿಸಿಕೋ ನನ್ನ ಸಹೋದರಿಯೇ. ನಿನ್ನನ್ನು ದೇವರು ಇವತ್ತು ಮಾತಾಡ್ತಾ ಇದ್ದಾನೆ. ಕರುಣಾಮಯನಾದ ದೇವರು ಇವತ್ತು ಸಹೋದರನೇ, ನೀನೆಷ್ಟು ಸಮಸ್ಯೆಗಳಿಂದ, ಬಾಧೆಗಳಿಂದ, ಸಂಕಷ್ಟಗಳಿಂದ ಸಿಲುಕಿ ಬಲಿಯಿಂದ ಸಂಪೂರ್ಣವಾಗಿ ನಾಶದ ಸಮೂಪಕ್ಕೆ ನೀನು ಹೋಗಿರ್ತಿ. ಇವತ್ತು ಯೇಸು ನಿನ್ನನ್ನು ತನ್ನ ಭುಜಬಲದಿಂದ ನಿನ್ನ ಕೈ ಹಿಡಿದು ಆ ಸಮಸ್ಯೆಗಳಿಂದ ಹೊರಗೆ ತರ್ತಾ ಇದ್ದಾನೆ. ಈಗೋ ಯೇಸು ಕೈ ಚಾಚ್ತಾ ಇದ್ದಾನೆ. ನಿನ್ನ ಕೈಯನ್ನು ಕೊಡು, ಅಲ್ಲಿಂದ ಹೊರಗೆ ಬರಲಿಕ್ಕೆ. ಏಸಯ್ಯ ನನ್ನನ್ನು ಕಾಪಾಡು ಎಂದು ಈಗ ನೀನು ನುಡಿಯೋದಾದರೆ ಖಂಡಿತವಾಗಿ ಯೇಸು ನಿನ್ನ ಕೈಯನ್ನು ಹಿಡಿದು ಆ ಸಂಕಟಗಳಿಂದ ಹೊರ ನಿನಗೆ ತರ್ತಾ ಇದ್ದಾನೆ. ಯೇಸು ನಾಮದಲ್ಲಿ ನಿನಗೆ ಬಿಡುಗಡೆ ಬರ್ತಾ ಇದೆ. ಯೇಸು ಕ್ರಿಸ್ತ ನಾಮದಲ್ಲಿ ಆತ ನಿನ್ನನ್ನು ಕೈ ಹಿಡಿದು ಹೊರಗೆ ತಂದಿದ್ದಾನೆ. ನೋಡ್ಕೋ, ನಂಬಿದ್ದ ಮಾತಿನಂತೆ ನಿನಗೆ ನೆರವೇರುತ್ತಾ ಇದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಯಾರ್ಯಾರು ಅನಾರೋಗ್ಯದಲ್ಲಿ, ಬಾಧೆಗಳಲ್ಲಿ, ಸಂಕಟಗಳಲ್ಲಿ, ಪರಿಹಾರ ಆಗಲಾದ ಸಮಸ್ಯೆಗಳಲ್ಲಿದ್ದಾರೆ, ಏಸಯ್ಯ ನನ್ನನ್ನು ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡದಿದೆ, ಖಂಡಿತವಾಗಿ ಈಗಲೇ ನಿಮಗೆ ಬಿಡುಗಡೆ ಉಂಟಾಗುತ್ತಾ ಇದೆ. ಈಗೋ ಈಗಲೇ ನಿಮಗೆ ಬಿಡುಗಡೆ ಉಂಟಾಗುತ್ತಾ ಇದೆ. ಈಗೋ ನಿನಗೆ ದೊರಕಿರ್ತಕ್ಕಂಥ ಬಿಡುಗಡೆಯಿಂದ ಬಾ, ಕರ್ತನಾದ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ಬಂದು ನೀನು ಸಮರ್ಪಿಸಿ, ಇನ್ನು ಮುಂದೆ ಈ ಜೀವನ ನನ್ನದಲ್ಲ ನಿನ್ನದೆಂಬುದಾಗಿ ಸಮರ್ಪಿಸಿ ಮುಂದೆ ಕರ್ತನನ್ನು ಹಿಂಬಾಲಿಸು ಎಂಬುದಾಗಿ ಕರ್ತನ ಇವತ್ತು ಮತ್ತೊಂದು ಆವರ್ತಿ ನಿನಗೆ ತಿಳಿಸ್ತಾ ಇದ್ದಾನೆ. ಕರ್ತಾದಿ ಕರ್ತನೇ, ದೇವಾದಿ ದೇವನೇ, ಈ ಪ್ರಾರ್ಥನೆಯಲ್ಲಿ ಕರ್ತನ ಈ ಪ್ರವಚನಾತ್ಮಕವಾಗಿ ನಿನ್ನ ಮಕ್ಕಳನ್ನು ಸ್ಪರ್ಶಿಸಿದಕ್ಕಾಗಿ ನನಗೆ ಸ್ತೋತ್ರಗಳು. ಕಾಪಾಡು, ಕರುಣಿಸದೇ ತೋರಿಸು ರಾಜ. ಯಾರ್ಯಾರು ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡಿದರೆ ಅವರೆಲ್ಲ ಸಮಸ್ಯೆಗಳು, ಕಣ್ಣೀರುಗಳು, ದುಃಖಗಳು, ಬಾಧೆಗಳು, ಪಾಪ ಪರಿಹಾರಗಳು ಉಂಟಾಗಿ ಸುಖ, ಶಾಂತಿ, ಸಮಾಧಾನ, ರಕ್ಷಣೆ, ನಿತ್ಯ ಜೀವ ಆ ಎಲ್ಲ ಕುಟುಂಬಗಳಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಗಾಡ್ ಬ್ಲೆಸ್ ಯು. ಹೀಗೆ ಈ ಸುವಾರ್ತೆ ಅನೇಕ ನಿನ್ನ ಪ್ರಿಯ ಜನರಿಗೆ ಹಂಚಿ ಅವರೆಲ್ಲರೂ ರಕ್ಷಣೆ ಹೊಂದುವಂತೆ ಇದೊಂದು ಕಾರಣವಾಗಿರ್ತದೆ. ಗಾಡ್ ಬ್ಲೆಸ್ ಯು. ನೌ ಐ ಡಿಸ್ಮಿಸ್.